ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು, ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ವಿವೇಕಾನಂದ ಸಂಶೋಧನಾ ಕೇಂದ್ರ ಮತ್ತು IQAC ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇವುಗಳ ಸಹಯೋಗದಲ್ಲಿ ನಡೀತಾ ಇರುವ ಕಾರ್ಯಕ್ರಮ ವಿವೇಕ ಸ್ಮೃತಿ. ಮನಸ್ಸನ್ನು ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು. ನಿನ್ನ ನೀ ಅರಿ, ನಿನ್ನಲ್ಲೇ ಅತ್ಯದ್ಭುತ ಶಕ್ತಿ ಮತ್ತು ಸಾಮರ್ಥ್ಯಗಳು ಅಡಗಿವೆ ಎಂಬ ವಿವೇಕವಾಣಿಯನ್ನು ಸ್ಮರಿಸುತ್ತಾ ಇದು ವಿವೇಕ ಸ್ಮೃತಿ ಸರಣಿ ಕಾರ್ಯಕ್ರಮದ 25ನೆಯ ಸಂಚಿಕೆ ನಮ್ಮ ಸಹಸಂಸ್ಥೆಯಾಗಿರುವ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೀತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ವಿವೇಕಾನಂದರ ದೃಷ್ಟಿಯಲ್ಲಿ ವಿಕಸಿತ ಭಾರತ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡುವುದಕ್ಕೆ ನಮ್ಮೊಂದಿಗಿರುವವರು ಕಾರ್ಕಳದ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವ ಶ್ರೀಮತಿ ರಮಿತಾ ಸೂರ್ಯವಂಶಿಯವರು, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವ ಶ್ರೀ ರವಿನಾರಾಯಣ ಎಂ. ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗಿರುವವರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಹಿರಿಯ ಶಿಕ್ಷಕರಾಗಿರುವ ರಾಧಾಕೃಷ್ಣ ಮತ್ತು ವಿವೇಕಾನಂದ ಮಹಾವಿದ್ಯಾಲಯದ ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಡಾಕ್ಟರ್ ವಿದ್ಯಾ ಎಸ್ ಅವರು, ಹಾಗೆಯೇ ನಮ್ಮೊಂದಿಗಿರುವವರು ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕರು, ಹಾಗೆಯೇ ವಿವೇಕಾನಂದ ಸ್ನಾತಕೋತ್ತರ ವಿಭಾಗದ ಡೀನ್ ಆಗಿರುವ ಡಾಕ್ಟರ್ ವಿಜಯ ಸರಸ್ವತಿ ಬಿ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸಬೇಕೆಂದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮಹಾಕಾವ್ಯನಾಟಕಾದಿಪ್ರಿಯಂ, ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ. ನೆರೆದಿರುವ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಹಾಗೆಯೇ ವಿವೇಕಾನಂದ ಸ್ನಾತಕೋತ್ತರ ವಿಭಾಗದ ಡೀನ್ ಆಗಿರುವ ಡಾಕ್ಟರ್ ವಿಜಯ ಸರಸ್ವತಿ ಬಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರೀತಿಯ ಅಧ್ಯಾಪಕ ಬಂಧುಗಳೇ ಹಾಗೂ ಭವಿಷ್ಯದ ಕನಸುಗಳೇ, ನೆರೆದಿರುವಂತಹ ಎಲ್ಲರನ್ನ ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ ಹಾಗೂ ವಿವೇಕಾನಂದರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ, ವಿವೇಕ ಸ್ಮೃತಿ 25ರ ಬಗ್ಗೆ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಇಷ್ಟಪಡ್ತಾ ಇದ್ದೇವೆ ಬಂಧುಗಳೇ. ಭಾರತದ ಆಧ್ಯಾತ್ಮಿಕ ಚಿಂತನೆಯನ್ನು ಜಗತ್ತಿಗೆ ಪಸರಿಸಿದಂತಹ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದ.
ಅವರ ಹೆಸರಿನಿಂದಲೇ ನಡೆದು ಬರ್ತಾ ಇರುವಂತಹ ಸಂಸ್ಥೆ ವಿವೇಕಾನಂದ ಮಹಾವಿದ್ಯಾಲಯಗಳು, ವಿವೇಕಾನಂದ ವಿದ್ಯಾಸಂಸ್ಥೆಗಳು. ನಮ್ಮ ಹಿರಿಯರಿಗೆ ಒಂದು ಕನಸಿದೆ, ನಮ್ಮ ಭವಿಷ್ಯದ ಭಾರತ ಹೇಗಿರಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಅಳವಡಿಸಿಕೊಂಡವಂಥವರಾಗಿರಬೇಕು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನಲ್ಲಿ ಎಲ್ಲವೂ ಶಕ್ತಿ ಇದೆ, ನಿನ್ನಲ್ಲಿಯೇ ಅಡಗಿದೆ, ಅದನ್ನು ಹೊರಗೆಳೆಯುವ ಪ್ರಯತ್ನವನ್ನು ಮಾಡು ಅಂತ. ಆ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊರಗೆ ಎಳೆಯುವಂತಹ ರೀತಿಯ ಎಲ್ಲ ಪ್ರಯತ್ನಗಳನ್ನು ವಿದ್ಯಾರ್ಥಿ ದೆಸೆಯಲ್ಲೇ ವಿದ್ಯಾರ್ಥಿಗಳಿಗೆ ನೀಡ್ತಾ ಬಂದಿರುವಂಥ ಸಂಸ್ಥೆ ವಿವೇಕಾನಂದ ಸಮೂಹ ವಿದ್ಯಾಸಂಸ್ಥೆಗಳು. ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ತನ್ನ ದಶಮಾನೋತ್ಸವವನ್ನು 2023-24ರಲ್ಲಿ ನಡೆಸಿ ಬಂತು. ಈ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದಿಷ್ಟು ವಿಶಿಷ್ಟವಾದಂಥ ಚಿಂತನೆಗಳನ್ನು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ವಿವೇಕ ಸ್ಮೃತಿ ಅನ್ನುವಂತಹ ಕಾರ್ಯಕ್ರಮವನ್ನು ಆರಂಭಿಸಿದೆವು. ಆ ವಿವೇಕ ಸ್ಮೃತಿ ವಿಶೇಷವಾಗಿ ವಿವೇಕಾನಂದರ ಚಿಂತನೆಗಳನ್ನು ಸಮಾಜಕ್ಕೆ ಕೊಡಬೇಕು ಅಂತ. ನಮಗೆ ಬಹಳ ಆಶ್ಚರ್ಯ ಆಯಿತು. ಸ್ವಾಮಿ ಜಿತಕಾಮಾನಂದಜಿ ಅವರಿಂದ ಉದ್ಘಾಟನೆಗೊಂಡಂಥ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರಿತಾ ಇದೀಗ 25ನೇ ಸಂಚಿಕೆಗೆ ನಾವು ಬಂದು ತಲುಪಿದ್ದೇವೆ. ನಮಗೆ ಇವತ್ತು ತುಂಬ ಸಂತೋಷ. ಇವತ್ತು 25ನೇ ಮಾಲಿಕೆ ಈ ಸಂಸ್ಥೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಬಹಳ ಆಶ್ಚರ್ಯ ಏನು ಅಂದರೆ, ಪ್ರತಿ ಸಂಚಿಕೆ ಆಗ್ತಾ ಹೋದ ಹಾಗೆ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ನಾವು ಕೇಳಿದಾಗ ಒಂದೊಂದು ಸ್ವಾಮಿ ವಿವೇಕಾನಂದರ ಚಿತ್ರಣಗಳು ಅನಾವರಣ ಆಗಲಿಕ್ಕೆ ಪ್ರಾರಂಭ ಆಯಿತು. ಸ್ವಾಮಿ ವಿವೇಕಾನಂದರ ಯುವ ಮನಸ್ಸುಗಳಿಗೆ ಪ್ರೇರಣೆ ಇರ್ಬೋದು, ಸ್ವಾಮಿ ವಿವೇಕಾನಂದರ ಕಾವ್ಯಾಸಕ್ತಿ ಇರ್ಬೋದು, ಸ್ವಾಮಿ ವಿವೇಕಾನಂದರ ಜೀವನ ಸ್ಫೂರ್ತಿ ಇರ್ಬೋದು, ಹೀಗೆ ಹಲವಾರು ವಿಷಯಗಳು ಈ 25 ಏನು ಸಂಚಿಕೆಗಳಲ್ಲಿ ಕೂಡ ಇವತ್ತಿದು ಸೇರಿದಂತೆ ಒಂದೇ ಒಂದು ವಿಷಯವೂ ಕೂಡ ಪುನರಾವರ್ತನೆ ಆಗಲಿಲ್ಲ. ನಮಗದು ಬಹಳ ಸಂತೋಷ. ಅತಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ, ಸ್ವಾಮಿ ಚಿತಕಾಮಾನಂದಜಿ ಅವರಿಂದ ಆರಂಭಗೊಂಡಂಥ ಈ ಕಾರ್ಯಕ್ರಮದಲ್ಲಿ ಪೊಳಲಿಯ ಸ್ವಾಮೀಜಿ, ಆಮೇಲೆ ತ್ರಿಶೂರಿನ ಸ್ವಾಮೀಜಿ, ಬೆಂಗಳೂರಿನ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು, ಸಂದೀಪ ವಸಿಷ್ಠ ಅಂತವರು, ಧನಂಜಯ ಕುಂಬ್ಳೆಯವರು, ಗಣೇಶ್ ಕಾರ್ಣಿಕ್ ಅವರು, ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಇದರ ರಂಜನ್ ಬೆಳ್ಳರ್ಪಾಡಿಯವರು, ಹೀಗೆ ಸಂಖ್ಯೆ ಬಹಳಷ್ಟು ಉದ್ದ ಆಗ್ತಾ ಇದೆ. ತುಂಬ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಹೇಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಈ ಪ್ರಥಮ 12 ಆದಾಗ ನಮ್ಮ ಹಿರಿಯರಿಗೆ ಒಂದು ಯೋಚನೆ ಬಂತು, ಇದನ್ನು ಸಮಾಜಕ್ಕೆ ಕೊಡಬೇಕು. ಯಾಕೆಂದರೆ ಪ್ರತಿ ಒಂದು ಕಾರ್ಯಕ್ರಮಗಳು ಕೂಡ ಒಂದಕ್ಕಿಂತ ಇನ್ನೊಂದು ಭಿನ್ನ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ತಿಳಿಯುವುದಕ್ಕೆ ಏನಿದೆ ಅಂತ. ಏನೂ ಇಲ್ಲ, ಹೇಳಿದ್ದನ್ನೇ ಹೇಳೋದು ಅಂತ ಅಲ್ಲ. ಅದು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋದ ಹಾಗೆ ಬದುಕಿನ ಎಲ್ಲ ಭಾಗಕ್ಕೆ ಬೇಕಾದಂಥ ವಿಷಯಗಳಿದೆ. ಅವರು ಒಂದು ಮಾತಿದೆ ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ತೆರಿತಾ ಹೋದ ಹಾಗೆ ಅವರು ಮುಟ್ಟದ ಕ್ಷೇತ್ರಗಳೇ ಇಲ್ಲ, ಎಲ್ಲ ಕ್ಷೇತ್ರಕ್ಕೂ ಅವರ ಚಿಂತನೆಗಳು ತಟ್ಟುತ್ತಾ ಬಂತು. ವಿಶೇಷವಾಗಿ ಇದನ್ನು ಮನಗೊಂಡಂತಹ ನಮ್ಮ ಆಡಳಿತ ಮಂಡಳಿ ಮತ್ತು ಹಿರಿಯರು ಇದನ್ನು ಯಾಕೆ ಪುಸ್ತಕ ರೂಪದಲ್ಲಿ ತರಬಾರದು ಅಂತ ಯೋಚನೆ ಮಾಡಿದರು. ಹಾಗಾಗಿ ನಮ್ಮ ಕಾಲೇಜಿನ ಸೌರಭ ಪ್ರಸಾರಾಂಗದ ಮೂಲಕ ನಾವು ಈ ವಿವೇಕ ಸ್ಮೃತಿ ಮೊದಲ 12 ಪುಸ್ತಕ ರೂಪದಲ್ಲಿ ಕೂಡ ತಂದಿದ್ದೇವೆ. ತುಂಬ ಚೆನ್ನಾಗಿದೆ. ಸಾಧ್ಯ ಆದರೆ ನಿಮ್ಮ ಸಂಸ್ಥೆಯ ಮೂಲಕ ಅದನ್ನು ಪಡ್ಕೊಂಡು ಓದಿ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎಷ್ಟು ಆಳವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಪಸರಿಸಬಹುದು ಅನ್ನುವಂಥದ್ದು. ಹೀಗೆ ನಡೀತಾ ಬಂದಂತಹ ಈ ವಿವೇಕ ಸ್ಮೃತಿ ಕಾರ್ಯಕ್ರಮ ಇವತ್ತು 25ನೇ ಮಾಲಿಕೆ ನಿಮ್ಮ ಸಂಸ್ಥೆಯಲ್ಲಿ, ನಮ್ಮದೇ ಸಂಸ್ಥೆ ಇದು ಸಹಯೋಗದಲ್ಲಿ ಇದೆ. ಕಳೆದ 22 ಮಾಲಿಕೆಗಳನ್ನು ಕೂಡ ನಾವು ವಿವೇಕಾನಂದ ಮಹಾವಿದ್ಯಾಲಯದಲ್ಲೇ ನಡೆಸಿದ್ದೆವು. ನಮ್ಮ ಹಿರಿಯರು ಯೋಚನೆ ಮಾಡಿದರು, ಈ ಚಿಂತನೆ ನಮ್ಮ ಮಕ್ಕಳಿಗೆ ಮಾತ್ರ ಸಿಕ್ಕಿದರೆ ಸಾಲದು, ನಮ್ಮ ಸಮೂಹ ಸಂಸ್ಥೆಗಳಿಗೆ ಅದು ವಿಸ್ತಾರ ಆಗಬೇಕು, ಜೊತೆಗೆ ಹೊರಗಡೆಯ ಬೇರೆ ಬೇರೆ ಸಂಸ್ಥೆಗಳಿಗೂ ಕೂಡ ಅದು ತಲುಪಬೇಕು ಅಂತ. ಆ ದೃಷ್ಟಿಯಲ್ಲಿ ಪ್ರಥಮ ಹೊರಗಡೆಯ ಮಾಲಿಕೆಯಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಡಿದ್ವು. ಇದೀಗ 2ನೇ ಹೊಸ ಮಾಲಿಕೆಯಾಗಿ ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ಬದುಕಿಗೆ ಅಗಾಧವಾದಂಥ ಶಕ್ತಿಯನ್ನು ಕೊಡಬಲ್ಲಂಥದ್ದು. ಮೊನ್ನೆ ಜನವರಿ 12ರಂದು ನಾವು ವಿವೇಕ ಜಯಂತಿ ಆಚರಿಸಿದ್ವು. ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಉತ್ಸವವಾಗಿ ಯುವ ದಿನವಾಗಿ ಆಚರಣೆ ಆಗ್ತಾ ಇರುವಂತಹ ವಿವೇಕಾನಂದ ಜಯಂತಿಗೆ ಒಂದು ವಿಶೇಷವಾದಂಥ ಟ್ಯಾಗ್ ಲೈನನ್ನು ಕೊಡ್ತಾರೆ. ಬಹುಶಃ ಈ ಬಾರಿ ನೀವು ಅದನ್ನು ನೋಡಿರ್ಬೋದು ಅಂತ ಅಂದ್ಕೊಳ್ತೇನೆ. ಈ ಬಾರಿಯ ವಿಶೇಷವಾದಂಥ ಉಕ್ತಿ ಏನು ಅಂತ ಹೇಳಿದರೆ, ಇಗ್ನೈಟ್ ದ ಮೈಂಡ್, ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತ.
ನಮ್ಮ ಮನಸ್ಸನ್ನು ನಾವು ಪ್ರೇರೇಪಣೆಗೊಳಿಸಬೇಕು. ಯಾವ ರೀತಿಯಲ್ಲಿ ನಮ್ಮೊಳಗೆ ಇರುವಂಥ ಅಂತಃಶಕ್ತಿಯನ್ನು ಅನಾವರಣಗೊಳಿಸಿ ಜಗತ್ತನ್ನು ಪ್ರೇರೇಪಿಸುವಂಥ ಶಕ್ತಿ ಅದಕ್ಕೆ ಇದೆ ಅನ್ನುವಂತಹ ಉಕ್ತಿಯೊಂದಿಗೆ ಈ ಬಾರಿಯ ವಿವೇಕ ಜಯಂತಿ ಜನವರಿ 12ರಂದು ಆರಂಭಗೊಂಡಿದೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಆ ಒಂದು ಕಲ್ಪನೆ ಸದಾ ಜಾಗೃತವಾಗಿರಲಿ. ಇಗ್ನೈಟ್ ದ ಮೈಂಡ್. ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಧನಾತ್ಮಕವಾದಂಥ ಚಿಂತನೆಗಳೊಂದಿಗೆ ಪ್ರೇರೇಪಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನೋಡಿ, ಅದೇ ರೀತಿ ಇಂಪ್ಯಾಕ್ಟ್ ದ ವರ್ಲ್ಡ್. ನಾವು ಮಾಡುವ ಪ್ರತಿಯೊಂದು ಕೆಲಸದಿಂದ ಕೂಡ ಸಮಾಜಕ್ಕೆ ಒಂದಿಷ್ಟು ಕೊಡುಗೆ ಆಗುವಂತೆ ಆಗಲಿ ಅನ್ನುವ ಪ್ರೇರಣೆಯೊಂದಿಗೆ ವಿವೇಕ ಸ್ಮೃತಿ 25ನ್ನು ವಿವೇಕ ಜಯಂತಿಯ ಅದೇ ಟ್ಯಾಗ್ಲೈನಿಂದ ಮುಂದುವರಿಸ್ತಾ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವಂಥ ಶ್ರೀಯುತ ರವಿನಾರಾಯಣ ಎಂ ಇದ್ದಾರೆ. ಎಲ್ಲರ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತಗಳು ಸರ್. ಪ್ರತಿ ಕಾರ್ಯಕ್ರಮವನ್ನು ಆಯೋಜಿಸುವಾಗಲೂ ನಮಗೊಂದು ಯೋಚನೆ, ಯಾರನ್ನು ಕರೆಯೋದು ಅಂತ. ಯಾಕೆಂದರೆ ನಮಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಸಂಪೂರ್ಣವಾಗಿ ಕೊಡಬಲ್ಲಂಥವರು ಬೇಕು ಅನ್ನುವಂಥ ಕಲ್ಪನೆ ನಮ್ಮಲ್ಲಿ. ಈ ಬಾರಿ ವಿಶೇಷವಾಗಿ ನಮಗೆ ಲಭಿಸಿದಂಥವರು ಶ್ರೀಮತಿ ರಮಿತಾ ಸೂರ್ಯವಂಶಿ. ತುಂಬ ಹೆಮ್ಮೆ ಯಾಕೆ ಅಂತ ಹೇಳಿದರೆ, ಅವರು ಈ ಶಾಲೆಯ ವಿದ್ಯಾರ್ಥಿನಿ, ಹೆಮ್ಮೆಯ ವಿದ್ಯಾರ್ಥಿನಿ. ನೋಡಿ, ನಮ್ಮೊಂದು ಸಂಸ್ಥೆಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಜೋಡಿಸಿಕೊಂಡಂಥ ಸಂಸ್ಥೆಯಲ್ಲಿ ಕಲಿತು ಅದನ್ನೇ ಉಸಿರಾಗಿಕೊಂಡು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ ಅಂತಾದರೆ ಸಂಸ್ಥೆಗೆ ಬಹುಶಃ ಅದಕ್ಕಿಂತ ದೊಡ್ಡದಾದಂಥ ಹೆಮ್ಮೆಯ ವಿಷಯ ಯಾವುದೂ ಇಲ್ಲ ಅಂತ ಅಂದುಕೊಳ್ತಾ, ನಿಮಗೆಲ್ಲರಿಗೂ ಬಹುಶಃ ಅವರನ್ನು ನೋಡಿರ್ಬೋದು ನೀವು. ಯಾಕೆಂದರೆ ಸಿನಿಮಾದಲ್ಲಿ ಕೂಡ ನಟಿಸಿದವರು ಅವರು. ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಶ್ರೀಮತಿ ರಮಿತಾ ಸೂರ್ಯವಂಶಿಯವರು ಕಾಂತಾರ 1 ಚಲನಚಿತ್ರದಲ್ಲಿ ರಾಜಮಾತೆಯ ಪಾತ್ರವನ್ನು ಕೂಡ ವಹಿಸಿದಂಥವರು. ಹಾಗಾಗಿ ನಮ್ಮ ಹೆಮ್ಮೆಯ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ, ಇಲ್ಲಿಯ ಹಿರಿಯ ವಿದ್ಯಾರ್ಥಿನಿ, ಅದೇ ರೀತಿ ವಿವೇಕಾನಂದ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿನಿಯೂ ಕೂಡ ಹೌದು. ಪ್ರಸ್ತುತ ಕಾರ್ಕಳದಲ್ಲಿ ನೆಲೆಸಿರುವಂತಹ ಶ್ರೀಮತಿ ರಮಿತಾ ಸೂರ್ಯವಂಶಿಯವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಈ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದಂಥ ಶ್ರೀಯುತ ರಾಧಾಕೃಷ್ಣ ಸರ್ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಜಂಟಿಯಾಗಿ ನಾವು ಜೊತೆಯಾಗಿ ಮಾಡ್ತಾ ಇರುವಂಥದ್ದು ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರ, ಇದರ ಸಂಯೋಜಕಿಯಾಗಿರುವಂತಹ ಡಾಕ್ಟರ್ ವಿದ್ಯಾ, ನಾನು ಡಾಕ್ಟರ್ ವಿಜಯ ಸರಸ್ವತಿ, ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ಪೂರ್ವ ಸಂಯೋಜಕಿಯಾಗಿದ್ದು ಪ್ರಸ್ತುತ ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಸತೀಶ್ ಸರ್ ಖಂಡಿತವಾಗಿ ಉಲ್ಲೇಖ ಮಾಡಬೇಕು. ಕೇಳಿದ ತಕ್ಷಣ ಆಯಿತು ಮೇಡಮ್ ಅಂತ ಹೇಳಿದರು. ಈ ಕಾರ್ಯಕ್ರಮವನ್ನು, ಈ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಅಂತ ಅಂದ ತಕ್ಷಣ ಖಂಡಿತವಾಗಿ ಆಯೋಜಿಸುವ ಅಂತ ಹೇಳಿದರು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಮುಂಭಾಗದಲ್ಲಿ ಕುಳಿತಿರುವಂಥ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕ ಬಂಧುಗಳನ್ನು, ವಿಶೇಷವಾಗಿ ಭವಿಷ್ಯದ ಕನಸುಗಳಾದಂಥ ವಿದ್ಯಾರ್ಥಿಗಳು, ಬಹುಶಃ 9ನೇ ತರಗತಿಯ ವಿದ್ಯಾರ್ಥಿಗಳು ಅಂತ ಹೇಳಿದರು, ಎಲ್ಲರನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಬಂಧುಗಳು ಕಾರ್ಯಕ್ರಮ ನಿರೂಪಣೆಯಲ್ಲಿ, ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ತಲುಪಿಸುವ ದೃಷ್ಟಿಯಿಂದ ನಮ್ಮ ಕಾಲೇಜಿನ ಜರ್ನಲಿಸಮ್ ವಿಭಾಗದ, ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ವಿವೇಕ ಸ್ಮೃತಿಯ ಈ ಮೊದಲಿನ 24 ಮಾಲಿಕೆಗಳು ಕೂಡ ನಮ್ಮ ಕಾಲೇಜಿನ ವಿಕಸನ ಯೂಟ್ಯೂಬಿನಲ್ಲಿ ಲಭ್ಯ ಇದೆ. ಸಾಧ್ಯ ಆದರೆ ಒಂದು ಬಾರಿ ಅದನ್ನು ವೀಕ್ಷಿಸಿ ನೀವು. ಯಾಕೆಂದರೆ ವಿವೇಕ ಸ್ಮೃತಿ ಅನ್ನುವಂಥದ್ದು ನಮ್ಮಲ್ಲಿ ಸ್ಮೃತಿಯನ್ನು ಅರಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿರುವುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಎಲ್ಲರನ್ನ ಕೂಡ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನ ಮೌಲ್ಯವನ್ನು ಕಲಿಸದೇ ಇರುವಂತಹ ಯಾವುದೇ ಶಿಕ್ಷಣವೂ ಕೂಡ ಅದು ವ್ಯರ್ಥ ಅಂತ. ಹಾಗಾಗಿ ಮೌಲ್ಯಯುತವಾದಂತಹ ನೈತಿಕ ಮೌಲ್ಯಗಳುಳ್ಳಂತಹ ಜೀವನವನ್ನು ಸಾಗಿಸಬಲ್ಲಂಥ ಶಿಕ್ಷಣವನ್ನು ಪಡ್ಕೊಳ್ಳೋ ಅಂತ ಹೇಳ್ತಾ, ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ವಿವೇಕ ಸ್ಮೃತಿ 25ಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ ಮೇಡಮ್. ಇದೀಗ ನಮ್ಮ ಇಂದಿನ ಮುಖ್ಯ ಅತಿಥಿಗಳಿಗೆ ಪುಸ್ತಕ ಮತ್ತು ಹೂವನ್ನು ನೀಡಿ
ಸ್ವಾಗತಿಸಬೇಕೆಂದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವ ಶ್ರೀ ರವಿನಾರಾಯಣ ಎಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವ ಶ್ರೀಮತಿ ರಮಿತಾ ಸೂರ್ಯವಂಶಿ ಅವರಿಂದ ವಿವೇಕಾನಂದರ ದೃಷ್ಟಿಯಲ್ಲಿ ವಿಕಸಿತ ಭಾರತ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ. ಶ್ರೀಮತಿ ರಮಿತಾ ಸೂರ್ಯವಂಶಿಯವರು ಕಾರ್ಕಳದ ನಿವಾಸಿಯಾಗಿದ್ದು ಸ್ವಂತ ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ. ಮಹಿಳೆಯರನ್ನು ಸಬಲರನ್ನಾಗಿ ಮಾಡುವ ಸಲುವಾಗಿ ಇವರು ಅನೇಕ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು 2020-2021 ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ನೀಡಲಾಗಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯೂತ್ ಐಕಾನ್ ಗಡಿನಾಡ ಕನ್ನಡ ಪ್ರಶಸ್ತಿ, ಸಮಾಜ ಸೇವಕಿ ಮುಂತಾದ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಕಾಂತಾರ 1 ಚಲನಚಿತ್ರದಲ್ಲಿ ರಾಜಮಾತೆಯಾಗಿ ನಟಿಸಿದ್ದು ಇವರ ಹೆಗ್ಗಳಿಕೆ. ಇದೀಗ ಇವರ ಮಾತುಗಳಿಗಾಗಿ ವೇದಿಕೆ. ಹರಿ ಓಂ. ಧನ್ಯವಾದ ನನ್ನ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಟ್ಟದಕ್ಕೆ. ಜನನೀ ಶಾರದಾದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೆ ತ್ರಯೋತ್ರಿಷ್ವಿ ಪ್ರಣಾಯಾಮಿ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರನ್ನು ಗೌರವಿಸಿಕೊಳ್ತಾ, ಈ ಶಾಲೆಗೆ ವಿದ್ಯಾರ್ಥಿಗಳಿಗೆ ಜ್ಞಾನದ ದೀಪವನ್ನು ಹಚ್ಚುವಂತಹ ಎಲ್ಲ ಅಧ್ಯಾಪಕರನ್ನು ವಂದಿಸಿಕೊಳ್ತಾ, ಮುಂದಿನ ವಿಕಸನ ಭಾರತದ ಯುವ ಪೀಳಿಗೆಯಾಗಿರುವಂತಹ ಎಲ್ಲ ಯುವಕರಿಗೂ ನಮಸ್ಕರಿಸ್ತಾ ಇದ್ದೇನೆ. ವಿವೇಕ ಸ್ಮೃತಿ ಕಾರ್ಯಕ್ರಮ ಹೇಳುವಂಥದ್ದು ಬಹಳ ಒಂದು ಸುಂದರವಾದ ಘಟ್ಟವನ್ನು ಇವತ್ತು ತಲುಪಿ 25ರ ಸಂಚಿಕೆಯಲ್ಲಿದೆ. ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮಾಡ್ತಾ ಹೇಳಿದರು, ಹಲವಾರು ಮಹನೀಯರು ಈ ಕಾರ್ಯಕ್ರಮವನ್ನು ತಲುಪಿಸಿದ್ದಾರೆ ಅಂತ. ಆ ಮಹನೀಯರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವೇಕಾನಂದ ಸಂಸ್ಥೆಯ ಋಣ ನನ್ನ ಮೇಲೆ ತುಂಬ ಇದೆ. ಮಾತಾಡ್ತಾ ಮೇಡಮ್ ಅವರು ಹೇಳಿದ್ರು ಇವಾಗಲೇ, ಇಲ್ಲಿ ಹಳೆಯ ವಿದ್ಯಾರ್ಥಿ ಅಂತ. ಕೇವಲ ಹಳೆಯ ವಿದ್ಯಾರ್ಥಿ ಹೇಳುವ ಕಾರಣಕ್ಕೆ ಈ ಋಣ ನನ್ನ ಮೇಲಿದೆ ಅಂತ ಹೇಳಿ ಅಲ್ಲ. ಇವತ್ತು ರಾಷ್ಟ್ರೀಯ ಚಿಂತನೆ ನನ್ನೊಳಗೆ ಹೊಕ್ಕಿಕೊಂಡಿದೆ, ಅಥವಾ ರಾಷ್ಟ್ರೀಯ ವಿಷಯದ ಬಗ್ಗೆ ನಾನಿವತ್ತು ಎಲ್ಲಿ ಹೋದರೂ ಕೂಡ ಪ್ರಬಲವಾಗಿ ಮಾತಾಡಬಲ್ಲೆ ಹೇಳಿದರೆ ಅದು ನನ್ನ ವಿವೇಕಾನಂದ ಸಂಸ್ಥೆ ಕೊಟ್ಟಿರುವಂತಹ ಬಹುದೊಡ್ಡ ಉಡುಗೊರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಸ್ವಾಮಿ ವಿವೇಕಾನಂದ ಅವರು ಬಹಳ ಹಸನ್ಮುಖಿಯಾಗಿರುವಂತಹ ವ್ಯಕ್ತಿ. ನಮಗೆ ಸ್ವಾಮೀಜಿ ಅಂತ ಹೇಳಿದ ಕೂಡಲೇ ಕಣ್ಣಿಗೆ ಕಾಣುವಂಥದ್ದು ಕೇಸರಿ ಮೈತೊಟ್ಟನ್ನು ಬಟ್ಟೆಯನ್ನು ಉಟ್ಟುಕೊಂಡು, ಒಂದು ಸುಂದರವಾದ ಪೇಟವನ್ನು ಹಾಕಿಕೊಂಡು, ಕಣ್ಣಲ್ಲಿ ಆದಷ್ಟು ಹೊಳಪನ್ನು ಇಟ್ಟುಕೊಂಡು, ಕೈಯನ್ನು ಗಟ್ಟಿ ಕಟ್ಟಿ ಆತ್ಮವಿಶ್ವಾಸದಲ್ಲಿ ನಿಂತಿರುವಂಥ ವ್ಯಕ್ತಿಯನ್ನು ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತೇವೆ. ನಮಗೆ ಇನ್ನು ಸಾಧ್ಯವೇ ಇಲ್ಲ, ನನ್ನಿಂದ ಇನ್ನು ಆಗೋದೇ ಇಲ್ಲ ಅಂತ ಹೇಳುವಾಗ ಆ ವ್ಯಕ್ತಿಯ ಚಿತ್ರ ನೋಡಿದರೆ ಸಾಕು, ಅದು ಎಲ್ಲಿಂದೋ ಸ್ಪಿರಿಟ್ ಬರ್ತದೆ, ಆ ಎಲ್ಲಿಂದೋ ಆತ್ಮವಿಶ್ವಾಸ ಬರ್ತದೆ, ನಾನು ಎಲ್ಲವನ್ನು ಎದುರಿಸಬಲ್ಲೆ ಅಂತ ಹೇಳುವಂತಹ ಛಲ ಬರ್ತದೆ. ಇದು ವಿವೇಕಾನಂದವರು ಕೊಟ್ಟಿರುವಂತಹ ಶಕ್ತಿ ಅಂತ ಹೇಳಿ ಹೇಳ್ಬೋದು. ಸ್ವಾಮಿ ವಿವೇಕಾನಂದರವರು ಕೇವಲ ಸನ್ಯಾಸಿಯಾಗಿರಲಿಲ್ಲ, ಒಂದು ಮಠ ಮಂದಿರಕ್ಕೆ ಸೀಮಿತವಾಗಿರಲಿಲ್ಲ. ಅವರೊಬ್ಬ ಒಳ್ಳೆಯ ಸನ್ಯಾಸಿ ಅಂತ ಹೇಳಿ ಹೇಳ್ತಾರೆ. ಇವತ್ತಿನ ಸನ್ಯಾಸಿಗಳನ್ನು ನೀವು ನೋಡ್ಬೋದು, ಅವರ ಅಧ್ಯಯನ ಅಥವಾ ಮಠ ಮಂದಿರಕ್ಕೆ ಸೀಮಿತವಾಗಿದ್ದರೆ, ಸ್ವಾಮೀಜಿಯವರು ಇಡೀ ವಿಶ್ವಕ್ಕೆ ಪರ್ಯಟನೆಯನ್ನು ಮಾಡ್ತಾರೆ, ತನ್ನ ಶ್ರೇಷ್ಠವಾದ ಹಿಂದೂ ಧರ್ಮವನ್ನು ಪಸರಿಸ್ತಾ ಹೋಗ್ತಾರೆ. ಇದು ಆ ಸನ್ಯಾಸಿಗಿರುವಂತಹ ಗುಣ. ಇವತ್ತು ನಾವು ಸನ್ಯಾಸಿಯವರ ಸ್ವಾಮೀಜಿಯವರ ವಿಚಾರಗಳನ್ನು, ಅವರು ಮರಣ ಹೊಂದು 120 ವರ್ಷ 150 ವರ್ಷ ಆದರೂ ಕೂಡ ನಾವು ಮಾತಾಡ್ತಿದ್ದೇವೆ ಹೇಳಿದರೆ, ಆ ಮನುಷ್ಯ ಮಾಡಿರುವಂಥ ಸಾಧನೆಗಳೆಷ್ಟಿರ್ಬೋದು, ಆ ಮನುಷ್ಯ ಹಾಕಿಟ್ಟಿರುವಂಥ ಹೆಜ್ಜೆ ಗುರುತುಗಳು ಎಷ್ಟಿರ್ಬೋದು. ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ನಾವು ಹಾಕುವ ಹೆಜ್ಜೆ ಹೇಗಿರಬೇಕು ಅಂತ ಹೇಳಿದರೆ, ಹಿಂದೆ ತಿರುಗಿ ನೋಡಿದರೂ ಕೂಡ ಅದು ಕಾಣಿಸ್ತಾ ಇರಬೇಕು. ಮರಳು ಗಾಡಿನಲ್ಲಿ ಕೂಡ ಅದೆಷ್ಟೋ ವರ್ಷಗಳು ಹೋದರೂ ಕೂಡ ಆ ಹೆಜ್ಜೆ ಗುರುತುಗಳು ಹಾಗೆ ಇರಬೇಕಂತೆ. ಅಂಥ ಹೆಜ್ಜೆ ಗುರುತುಗಳನ್ನು ಇವತ್ತು ಸ್ವಾಮೀಜಿಯವರು ಹಾಕಿಕೊಟ್ಟಿದ್ದಾರೆ. ನಾವೆಲ್ಲ ಪುಸ್ತಕಗಳಲ್ಲಿ ಓದ್ತೇವೆ, ಎಲ್ಲ ಮೇಲೆ ಕ್ಯೂಟ್ ಬರುವಾಗ ನೋಡ್ತೇವೆ, ಸ್ವಾಮೀಜಿಯವರು ಈ ಮಾತುಗಳನ್ನು ಹೇಳಿದರು, ಸ್ವಾಮೀಜಿ ಈ ಥರಗಳನ್ನು ಹೇಳಿದರು. ಪರದ ಬಗ್ಗೆ ನೋಡಿದರೂ ಕೂಡ ಸ್ವಾಮೀಜಿಯ ಮಾತುಗಳಿದೆ, ವಿರೋಧ ಬಗ್ಗೆ ನೋಡಿದರೂ ಕೂಡ ಸ್ವಾಮೀಜಿಯ ಮಾತುಗಳಿದೆ. ಹಾಗಾದರೆ ಕೇವಲ 39 ವರ್ಷದಲ್ಲಿ ಆ ಪುಣ್ಯಾತ್ಮ ಯಾವಾಗ ಮಲಗಿದ್ರು, ಯಾವಾಗ ಎದ್ದಿದ್ರು, ಅಥವಾ ಯಾವಾಗ ವಿಶ್ವ ಪರ್ಯಟನೆಯನ್ನು ಮಾಡಿದ್ರು, ಯಾವಾಗ ತಾನು ಗ್ರಹಿಸಿರುವಂತಹ ಎಲ್ಲ ವಿಷಯಗಳನ್ನು ಗ್ರಂಥಗಳಾಗಿ ಮಾಡಿದ್ರು ಅಂತ.
ಇದನ್ನು ನಾವಿವತ್ತು ಮಾತಾಡಬೇಕಾದದ್ದು. ಅವರ ಕನಸಿನಲ್ಲಿದ್ದದ್ದು ಒಂದೇ, ನನ್ನ ಭಾರತ ಯಾವಾಗಲೂ ಕೂಡ ತಾರುಣ್ಯ ಭಾರತವಾಗಿರಬೇಕು ಅಂತ. ತಾರುಣ್ಯ ಭಾರತ ಹೇಳಿದರೆ ಏನು? ಮಲಗಿರುವ ಭಾರತ ಏಳಬೇಕು ಅಂತ. ರಂಗನಾಥ್ ಜಿ ಅವರು ಒಂದು ಮಾತನ್ನು ಹೇಳ್ತಾರೆ, ಮಲಗಿರುವ ಭಾರತವನ್ನು ಯಾರು ಎಬ್ಬಿಸಿದ್ದಾರೆ ಹೇಳಿದರೆ ಅದು ಸ್ವಾಮೀಜಿಯವರು ಅಂತೆ. ಅದೆಷ್ಟೋ ಆಕ್ರಮಣಗಳು ಭಾರತದ ಮೇಲಾಗ್ತದೆ, ಗ್ರೀಕ್ ಸಂಸ್ಕೃತಿ ನಮ್ಮ ಮೇಲೆ ಹಾದು ಹೋಗ್ತದೆ. ಆದರೆ ಇವತ್ತು ಗ್ರೀಕ್ ಸಂಸ್ಕೃತಿ ಏನಾಗಿದೆ? ನಶಿಸಿ ಹೋಗಿದೆ. ಮೊಘಲರು ಬಂದು ಏನು ಮಾಡಿರ್ತಾರೆ ಭಾರತವನ್ನು? ಅವರು ಎಲ್ಲ ಕಟ್ಟಡಗಳನ್ನು ನಾಶ ಮಾಡಿ ಅವರ ಕಟ್ಟಡಗಳನ್ನು ಹೇರ್ತಾರೆ. ನಮ್ಮ ಮನೆಯವ ಮಕ್ಕಳು ಒಂದು ಮನೆಯ ಒಳಗೆ ಕೂತ್ಕೊಂಡು ಬಾಗಿಲನ್ನು ಹಾಕಿ ತನ್ನತನವನ್ನು ಒಳಗಿಡುವಂಥ ಸ್ಥಿತಿಯಲ್ಲಿರ್ತೇವೆ. ಹಾಗಾದರೆ ಈ ಪದ್ಧತಿಗಳಿಂದ ಎಲ್ಲ ಹೊರಗೆ ತಂದವರು ಯಾರು? ಭಾರತ ಹೇಳಿದರೆ ಹೀಗಿದೆ, ನಮ್ಮಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳಿರುವಂತಹ ತಾರುಣ್ಯ ತಂದವರು ಯಾರು? ಅದು ಸ್ವಾಮೀಜಿಯವರು. 1863 ಜನವರಿ 12 ಕೋಲ್ಕತ್ತಾದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿರುವಂಥ ಸ್ವಾಮೀಜಿಯವರು ಭುವನೇಶ್ವರಿ ತಾಯಿ ವಿಶ್ವನಾಥ್ ದತ್ತ ಶ್ರೇಷ್ಠ ವಕೀಲ ಅವರ ತಂದೆ ಅವರ ಪುತ್ರರಾಗಿ ಸ್ವಾಮೀಜಿಯವರು ಜನಿಸ್ತಾರೆ. ಮಕ್ಕಳು ಹುಟ್ಟಿದ್ರು ಅಂತ ಹೇಳಿದರೆ ತಂದೆ ತಾಯಿಗಳಿಗೆ ಖುಷಿ. ಯಾಕೆ ಹೇಳಿದರೆ ಅವರ ಆಟ ತುಂಟಾಟಗಳನ್ನು ನೋಡಲಿಕ್ಕೆ ಚಂದ. ಆದರೆ ಸ್ವಾಮೀಜಿಯ ತುಂಟಾಟಗಳನ್ನು ನೋಡ್ತಾ ನೋಡ್ತಾ ತಾಯಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ಲಂತೆ, ಇಂಥ ರಾಕ್ಷಸನನ್ನು ಯಾಕಪ್ಪ ನನಗೆ ಕೊಟ್ಟಿ ಅಂತ. ಅಂದರೆ ಅಷ್ಟೂ ತುಂಟಾಟ ಮಾಡುವವರು, ಅಷ್ಟೂ ಪ್ರಶ್ನೆಗಳನ್ನು ಕೇಳುವವರು. ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಅವರಿಬ್ಬರಲ್ಲಿ ಉತ್ತರಗಳೇ ಇರ್ತಿರ್ಲಿಲ್ಲ, ಅಷ್ಟು ತುಂಟಾಟಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಮಕ್ಕಳಲ್ಲಿ ಹೇಳೋದು ಯಾವಾಗಲೂ ಪ್ರಶ್ನೆಗಳನ್ನು ಕೇಳಿ ಅಂತ, ಅರ್ಥ ಆಗದಿದ್ರು ನಿಮ್ಮ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಕೇಳಿ ಅಂತ. ಸ್ವಾಮೀಜಿಯವರಿಗೆ ಆವಾಗಲೇ ಆಧ್ಯಾತ್ಮಿಕದ ಬಗ್ಗೆ ತುಂಬ ಒಲವಿತ್ತು. ಅವರ ತಾತ ಆಗಿರುವಂಥವರು 25ನೇ ವರ್ಷಕ್ಕೇ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಆ ಒಂದು ಕಾರಣವೂ ಇರಬಹುದು, ಅಥವಾ ಅವರು ಬೆಳೆದಿರುವಂತಹ ವಾತಾವರಣವೂ ಇರಬಹುದು. ತಾಯಿ ತುಂಬ ಆಧ್ಯಾತ್ಮಿಕದಲ್ಲಿ ಬೆಳೆದಿಂತಿರುವಂತಹ ತಾಯಿ ಹಲವಾರು ನಮ್ಮ ಪುರಾಣದ ಕಥೆಗಳನ್ನು ವಿವೇಕಾನಂದರ ಜೀವನದಲ್ಲಿ ಪ್ರಭಾವ ಬೀರಿದ್ದಾರೆ ಹೇಳಿದರೆ ಅದು ಅವರ ತಾಯಿಯ ಗುಣ ಅಂತೇಳಿ ಹೇಳಬಹುದು. ಊರಿಗೆ ಯಾರೇ ಸ್ವಾಮೀಜಿಗಳು ಬರಲಿಕ್ಕಿಲ್ಲ, ಸನ್ಯಾಸಿಗಳು ಬರಲಿಕ್ಕಿಲ್ಲ. ವಿವೇಕಾನಂದ ಅವರ ಬಾಲ್ಯದ ಹೆಸರು ನರೇಂದ್ರನಾಥ ಅಂತ. ನರೇಂದ್ರ ಅವರು ಏನು ಮಾಡ್ತಿದ್ರು, ಅವರನ್ನು ಮನೆಗೆ ಕರ್ಕೊಂಡು ಬಂದು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೊಡ್ತಾ ಇದ್ರಂತೆ. ಊರಿಗೆ ಸ್ವಾಮೀಜಿ ಬಂದಿದ್ದಾರೆ ಅಂತ ಹೇಳಿದರೆ ಮೊದಲು ಅವರ ಅಪ್ಪ ಅಮ್ಮ ಇವರನ್ನು ಕೂಡಿ ಹಾಕ್ತಿದ್ರಂತೆ, ಇನ್ನು ಇವರನ್ನು ಮನೆ ಕರ್ಕೊಂಡು ಬರೋದು ಬೇಡ, ವಸ್ತುಗಳನ್ನು ಕೊಡೋದು ಬೇಡ ಅಂತ. ಆದರೂ ಸ್ವಾಮೀಜಿಯವರು ಸುಮ್ಮನೆ ಇರುವುದಿಲ್ಲ. ಒಂದು ಕೋಣೆ ಒಳಗಿದ್ದು ಕೂಡ ಆ ಕಿಟಕಿಯಲ್ಲಿ ಕೂಡ ಎಷ್ಟು ವಸ್ತುಗಳನ್ನು ಕೊಡಲಿಕ್ಕೆ ಆಗ್ತದೆ ಅಷ್ಟು ವಸ್ತುಗಳನ್ನು ಕೊಡ್ತಾ ಇದ್ರಂತೆ. ಇಂಥ ರೀತಿಯಲ್ಲಿ ಆ ಸನ್ಯಾಸಿಯ ಒಂದು ಜೀವನವನ್ನು ಆವಾಗಲೇ ಅವರು ಸ್ವೀಕಾರ ಮಾಡಿದ್ರು ಅಂತೇಳಿ ಅನ್ಬೋದು. ಒಂದು ತಾಯಿ ಮಗನ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರ್ತಾರೆ ಅಂತ ಹೇಳಿ ನಾವು ಒಂದು ಕಥೆಯ ಮೂಲಕ ಹೇಳ್ತೇನೆ. ಸ್ವಾಮೀಜಿಯವರು ತಂದೆ ತಾಯಿಗಳ ಒಟ್ಟಿಗೆ ಇನ್ನೇನು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರುವಾಗ ತಂದೆ ಕೇಳ್ತಾರಂತೆ, ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ. ನಾನು ಈ ಎತ್ತಿನ ಗಾಡಿ ಓಡಿಸುವಂಥ ಸಾರಥಿ ಆಗ್ತೇನೆ ಹೇಳ್ತಾರಂತೆ. ತಂದೆಗೆ ಸಿಟ್ಟು ಬರ್ತದೆ, ಒಬ್ಬ ವಕೀಲನ ಮಗ ಎತ್ತಿನ ಗಾಡಿ ಓಡಿಸುದ ಅಂತ. ಆದರೆ ತಾಯಿ ಮೌನವಾಗಿರ್ತಾಳೆ, ಏನನ್ನೂ ಮಾತಾಡೋದಿಲ್ಲ. ಮಗನ ಕೈಯನ್ನು ಹಿಡ್ಕೊಂಡು ಹೋಗಿ ದೇವರ ಕೋಣೆಯನ್ನು ತೋರಿಸ್ತಾಳಂತೆ. ದೇವರ ಕೋಣೆಯಲ್ಲಿ ಎಲ್ಲರೂ ನೋಡಿರಬಹುದು ಭಗವದ್ಗೀತೆಯ ಪುಸ್ತಕ. ಆ ಭಗವದ್ಗೀತೆಯ ಪುಸ್ತಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ಇಡೀ ನಮ್ಮ ಭಗವದ್ಗೀತೆಯನ್ನು ಸಾರಿದಂಥ ಶ್ರೀಕೃಷ್ಣನ ಚಿತ್ರವನ್ನು ತೋರಿಸಿ ಹೇಳ್ತಾರಂತೆ, ನೀನು ಸಾರಥಿಯಾಗಬೇಕು. ಯಾವ ರೀತಿಯ ಸಾರಥಿಯಾಗಬೇಕು? ಭಾರತವನ್ನು ಎತ್ತಿ ಎಳೆಯುವಂಥ ಸಾರಥಿಯಾಗಬೇಕು. ಸ್ವಾಮಿ ವಿವೇಕಾನಂದವರು ಅದನ್ನೇ ಮಾಡಿರುವಂಥದ್ದು. ಇಡೀ ವಿಶ್ವವನ್ನು ಪರ್ಯಟನೆ ಮಾಡ್ತಾರೆ, ಭಾರತದ ಸಂಸ್ಕೃತಿಯನ್ನು ತನ್ನ ಹಿಂದೂ ಧರ್ಮವನ್ನು ಸಾರುವಂಥ ಸಾರಥಿಯಾಗ್ತಾರೆ. ಹಾಗಾಗಿ ತಾಯಿ ಹೇಳುವಂಥ ಒಂದೊಂದು ಮಾತನ್ನು ಆಲಿಸಿ ಬೆಳೆದಂಥ ನರೇಂದ್ರ ಅವರು ಸಂಸಾರದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ. ತಂದೆಯ ಮರಣಾನಂತರ ಕುಟುಂಬದಿಂದ ಹೊರಗೆ ಬರ್ತಾರೆ. ಇನ್ನೇನು ಕುಟುಂಬವನ್ನು ಕಟ್ಟಿಕೊಳ್ಬೇಕು. ಅದೇ ಸಂದರ್ಭದಲ್ಲಿ ತುಂಬ ಕಷ್ಟಗಳಿರ್ತದೆ. ರಾಮಕೃಷ್ಣ ಪರಮಹಂಸರ ಪರಿಚಯ ಈಗಾಗಲೇ ಇದ್ದುಕೊಂಡು ಅವರಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳಿರುವಂಥದ್ದು, ದೇವರನ್ನು ನೋಡಿದ್ದೀರಾ ಅಂತ. ಹೌದು, ನಾನು ದೇವರನ್ನು ನೋಡಿದ್ದೇನೆ, ನೀನು ಕೂಡ ನೋಡಬಹುದು ಅಂತ ಹೇಳುವ ಒಂದೇ ಒಂದು ಮಾತಿಗೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ಕೊಳ್ತಾ ರಾಮಕೃಷ್ಣ ಮಿಷನ್ನ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಗಂಟಲು ಕ್ಯಾನ್ಸರ್ ಬಂದಿರ್ತದೆ. ಇಡೀ ಮಠದ ಜವಾಬ್ದಾರಿಯನ್ನು ಸ್ವಾಮಿ ವಿವೇಕಾನಂದ ಅವರು ಹೊರ್ತಾರೆ. ಮಠವನ್ನು ನಡೆಸುವಂಥದ್ದು ಅಷ್ಟು ಸುಲಭವಾದದ್ದಲ್ಲ. ಆದರೆ ಸ್ವಾಮಿ ವಿವೇಕಾನಂದ ಅವರದ್ದು ಎರಡೇ ವಿಷನ್. ಒಂದು, ನಮ್ಮಲ್ಲಿರೋದನ್ನು ಬೇರೆಯವರಿಗೆ ಕೊಡಬೇಕು, ಬೇರೆಯವರಲ್ಲಿರುವುದನ್ನು ನಮ್ಮಲ್ಲಿ ತರಬೇಕು ಅಂತ. ಹಾಗಾದರೆ ಇವತ್ತು ಭಾರತ ಬಡತನದಲ್ಲಿದೆ. ಬಡತನದಲ್ಲಿರುವಂತಹ ಭಾರತೀಯರನ್ನು ಮೇಲೆತ್ತೋದು ಹೇಗೆ? ಯುರೋಪ್ ಕಂಟ್ರಿಗಳಿಗೆ ಅಥವಾ
ಅಮೆರಿಕಗಳಿಗೆ ಹೋಗಿ ಅಲ್ಲಿರುವಂಥ ಹಣವನ್ನು ತರಬೇಕು ಅಂತ. ಹಣವನ್ನು ಹೇಗೆ ತರಬೇಕು? ಭಿಕ್ಷೆ ಬೇಡಿ ತರಲಿಕ್ಕೆ ಮನಸ್ಸಿಲ್ಲ, ಅದನ್ನು ಹಕ್ಕಿನಿಂದ ತರಬೇಕು. ಯಾವ ಹಕ್ಕಿನಿಂದ ತರಬೇಕು? ನಮ್ಮಲ್ಲಿರುವ ಜ್ಞಾನವನ್ನು ಅವರಿಗೆ ಕೊಟ್ಟು, ಅವರಿಗೇನು ಬೇಕು ಆ ವಿಷಯಗಳನ್ನು ಅವರಿಗೆ ಕೊಟ್ಟು, ಅವರಲ್ಲಿರುವಂಥ ಸಂಪತ್ತನ್ನು ನಮ್ಮ ಭಾರತಕ್ಕೆ ತರಬೇಕು ಅಂತ. ಸ್ವಾಮೀಜಿಯವರಿಗೆ ಆವಾಗಲೇ ಗೊತ್ತಿತ್ತು, ಯುರೋಪ್ ಮತ್ತು ಅಮೇರಿಕ ನಮ್ಮಕ್ಕಿಂತ ಬಹಳಷ್ಟು ಬೆಳೆದಿದೆ, ಆದರೆ ಸಂಸ್ಕೃತಿಯಲ್ಲ, ಹಣದಲ್ಲಿ ಮಾತ್ರ ಅಂತ. ಚಿಕಾಗೋದಲ್ಲಿ ನಡೆಯುವಂತಹ ಸಮ್ಮೇಳನಕ್ಕೆ ತಯಾರಿಯನ್ನು ಹೊಂದುತ್ತಾರೆ. 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ಸಮ್ಮೇಳನ ಇರ್ತದೆ. ಅಲ್ಲಿಗೆ ಹೋಗುವಂಥ ದಿನಗಳು ಬಹಳ ಕಷ್ಟಕರವಾದದ್ದು. ಏನು ಸಂಪಾದನೆ ಇಲ್ಲ ಸ್ವಾಮೀಜಿಯವರಲ್ಲಿ. ಹಲವಾರು ದಾನಿಗಳನ್ನು ಭೇಟಿಯಾಗಿ ಈ ವಿಷಯಗಳನ್ನು ಪ್ರಸ್ತಾಪಿಸಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಹೋಗ್ತಾ ಇರುವಾಗ ಇವರ ಚಿಂತನೆಗಳು ತನ್ನ ಭಾರತದಲ್ಲಿ ಮಾತ್ರ ಇರುವಂಥದ್ದು. ಅವರ ಹೃದಯದಲ್ಲಿ ಭಾರತ ಹೇಳುವಂಥ ಸಿಂಹ ಎಷ್ಟು ಗಟ್ಟಿಯಾಗಿತ್ತು ಹೇಳಿದರೆ, ತಾನು ಸಂಚಾರ ಮಾಡ್ತಿರುವಂತಹ ಹಡಗಿನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರಂತೆ, ನಮ್ಮ ಭಾರತದಲ್ಲಿ ಒಂದು ವಿದ್ಯಾಲಯ, ತುಂಬ ವಿದ್ಯಾಲಯಗಳಿದ್ರೆ ಹೇಗಿರಬಹುದು ಅಂತ. ಪತ್ರವನ್ನು ಬರೀತಾರಂತೆ. ಕರ್ನಾಟಕದಲ್ಲಿರುವಂತಹ ಕೃಷ್ಣರಾಜ ಒಡೆಯವರಿಗೆ ಪತ್ರವನ್ನು ಬರೆದು ಹೇಳ್ತಾರೆ, ವಿದ್ಯಾಲಯಗಳನ್ನು ನಾವು ಪುನರ್ಸ್ಥಾಪಿಸಬೇಕು, ಆವಾಗ ನಮ್ಮ ಯುವ ಜನತೆ ಇನ್ನಷ್ಟು ಬಲಿಷ್ಠವಾಗ್ತಾರೆ ಅಂತ. ಅದನ್ನು ನೋಡಿದಂಥ ಒಡೆಯರು ಹಲವಾರು ವಿಶ್ವವಿದ್ಯಾಲಯಗಳನ್ನು ಇವತ್ತು ಕರ್ನಾಟಕದಲ್ಲಿ ಮಾಡಿದ್ದಾರೆ ಹೇಳಿದರೆ ಅವರಿಗೆ ಸ್ವಾಮೀಜಿಯವರು ಪ್ರೇರಣೆ. ಮುಂದುವರಿತದೆ ಪಯಣ. ಮುಂದುವರಿತಾ ಇರುವಾಗ ಟಾಟಾ ಸಂಸ್ಥೆಯ ಮುಖ್ಯಸ್ಥರು ಅವರ ಜೊತೆ ಪಾಲ್ಗೊಳ್ತಾರೆ. ಆವಾಗ ಕೂಡ ಇವರು ಹೇಳುವಂಥದ್ದು ಅಷ್ಟೇ. ಟಾಟಾ ಮುಖ್ಯಸ್ಥರಲ್ಲಿ ಹೇಳ್ತಾರೆ ಅವರು, ನೀವು ವಸ್ತುಗಳನ್ನು ಆಮದು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಇಂಥ ವಸ್ತುಗಳು ನಾವು ಬೇರೆ ದೇಶಕ್ಕೆ ಕೊಡುವ ಹಾಗೆ ಆಗಬೇಕು, ಹಾಗಾದರೆ ಆ ದೇಶಕ್ಕೆ ನಮ್ಮ ನೀಡ್ಗಳ ಅಗತ್ಯ ಆಗಬೇಕು, ನಾವು ತಯಾರಿಕರಾಗಬೇಕು ಅಂತ. ಇವತ್ತು ಹಳ್ಳಿಯಲ್ಲಿ ಟಾಟಾ ಗಾಡಿಗಳು ಓಡಾಡ್ತಿದೆ ಹೇಳಿದರೆ ಅದಕ್ಕೆ ಸ್ವಾಮೀಜಿಯವರ ಪ್ರೇರಣೆ ಅಂತೇಳಿ ಹೇಳಬಹುದು. ಚಂದ್ರಯಾನದಲ್ಲಿ ನಾಸಾ ಹೇಳುವಂತಹ ವಿಜ್ಞಾನಿಗಳು ಇವತ್ತು ಕಂಡುಹಿಡಿದಿದ್ದಾರೆ ಹೇಳಿದರೆ ಅದಕ್ಕೆ ಸ್ವಾಮೀಜಿಯವರು ಪ್ರೇರಣೆ ಅಂತ ಹೇಳಬಹುದು. ಸ್ವಾಮೀಜಿಯವರು ಸತ್ತ ಮೇಲೂ ಕೂಡ ಅವರ ಚಿಂತನೆಗಳು ಇವತ್ತು ಬಲಿಷ್ಠವಾಗಿದೆ. ಸ್ವಾಮೀಜಿಯವರು ಆವಾಗ ಹೇಳ್ತಿದ್ದ ಮಾತು, ನಾನು ನಾಳೆ ಇರ್ತೇನೆ ಗೊತ್ತಿಲ್ಲ, 39 ವರ್ಷ ಆಗುವಾಗ ಸಾಯ್ತೇನೆ ಹೇಳುವಂತಹ ಪರಿಕಲ್ಪನೆ ಅವರಲ್ಲಿತ್ತು. ಹರಿದ ಅಂಗಿಗಳನ್ನು ನಾವು ಹೇಗೆ ಹರಿದು ಬಿಸಾಡ್ತೇವೆ ಹಾಗೆ ನಾನು ದೇಹವನ್ನು ತ್ಯಾಗ ಮಾಡಿ ಹೋಗಬಲ್ಲೆ, ಆದರೆ ನನ್ನ ಸೂಕ್ಷ್ಮತೆ, ನನ್ನ ಸ್ಪಿರಿಟ್ ಕೊನೆಯವರೆಗೂ ಇರ್ತದೆ ಅಂತ. ಇವತ್ತು ನಮ್ಮೊಳಗೂ ನಿಮ್ಮೊಳಗೂ ವಿವೇಕ ಸ್ಮೃತಿಯಾಗಿ ನಡೀತಾ ಇದೆ ಆ ಸ್ಪಿರಿಟ್. ಆ ಸ್ಪಿರಿಟಿಗೋಸ್ಕರವಾಗಿ ನಾವು ಇವತ್ತು ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳನ್ನು ತಗೊಳ್ಬೇಕು. ಮಕ್ಕಳೇ, ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ, ಇಲ್ಲಿ ಎಷ್ಟು ಜನ ಸ್ವಾಮೀಜಿಯವರ ಚಿತ್ರಗಳನ್ನು ನಿಮ್ಮೊಟ್ಟಿಗಿಟ್ಟಿದ್ದೀರಾ ಗೊತ್ತಿಲ್ಲ. ಇಟ್ಟದಿದ್ದರೆ ಖಂಡಿತವಾಗಿ ಇಟ್ಕೊಳ್ಳಿ. ನಾವು ನಮ್ಮ ಬಾಲ್ಯದಲ್ಲಿ ಇಟ್ಕೊಂಡಿದ್ವಿ. ಅವರ ಪುಸ್ತಕಗಳನ್ನು ಸಾಧ್ಯವಾದಷ್ಟು ಓದಿ. ಇದು ಯಾಕೆ ಹೇಳಿದರೆ, ಅವರನ್ನು ಯಾರು ಅನುಸರಿಸ್ತಾರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅವರನ್ನು ಅನುಸರಿಸಿಕೊಂಡು ಹೋದರೆ ಅವನು ಒಬ್ಬ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾನೆ. ಒಬ್ಬ ವೈದ್ಯ ಅವರನ್ನು ಅನುಸರಿಸಿಕೊಂಡು ಹೋದರೆ ಒಬ್ಬ ಶ್ರೇಷ್ಠ ವೈದ್ಯನಾಗಿ ಹೊರಗೆ ಬರ್ತಾನೆ. ಒಬ್ಬ ವಕೀಲ ಅವರನ್ನು ಅನುಸರಿಸಿಕೊಂಡು ಹೋದರೆ ಒಬ್ಬ ಶ್ರೇಷ್ಠ ವಕೀಲನಾಗಿ ರಾಷ್ಟ್ರೀಯ ಚಿಂತನೆಗಳನ್ನು ಒಳಗೊಂಡಿರುವಂತಹ ವಕೀಲನಾಗಿ ಬರ್ತಾನೆ. ಅದೇ ಒಬ್ಬ ಪೊಲಿಟಿಷಿಯನ್ಸ್ ಅವರನ್ನು ತೊಡಗಿಸಿಕೊಂಡು ಹೋದಾಗ ಒಬ್ಬ ಶ್ರೇಷ್ಠ ಪೊಲಿಟಿಷಿಯನ್ ಆಗಿ ಇವತ್ತು ಭಾರತ ಯಾವ ಸ್ಥಿತಿಯಲ್ಲಿದೆ, ಇದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗುವಂಥ ಸ್ಥಿತಿಗೆ ನಮ್ಮ ಭಾರತ ತಲುಪ್ತದೆ ಅಂತ ಹೇಳೋದಕ್ಕೆ ನಮಗೆ ಸ್ವಾಮೀಜಿಯವರು ಪ್ರೇರಣೆ. ಅವರು ಪ್ರತಿ ಸಲ ಹೇಳಿರುವಂಥದ್ದು ಒಂದೇ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಹಾಗಾದರೆ ನಮ್ಮ ಗುರಿಗಳು ಯಾವ ರೀತಿ ಇರಬೇಕು? ನಮ್ಮ ಗುರಿಗಳು ಬಹಳ ಎತ್ತರದಲ್ಲಿ ಇರಬೇಕು. ಸಣ್ಣ ಸಣ್ಣ ಆಸೆ ಆಕಾಂಕ್ಷೆಗಳನ್ನು ನಾವಿಟ್ಟುಕೊಳ್ಳದೆ ಇಡೀ ಭಾರತವನ್ನು ಮುನ್ನಡೆಸುವಂಥ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿರಬೇಕು. ಇಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಪ್ರತಿಭಾವಂತರೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಟ್ಯಾಲೆಂಟ್ಗಳಿರಬಹುದು. ಆ ಟ್ಯಾಲೆಂಟ್ಗಳು ಮುಂದೊಂದು ದಿನ ನನ್ನ ಭಾರತ ದೇಶಕ್ಕೆ ಸೀಮಿತವಾಗಬೇಕೇ ಹೊರತು ವಿದೇಶದಲ್ಲಿರುವಂತಹ ಅಲ್ಲಿಯ ಜನರಿಗಲ್ಲ. ಹಾಗಾಗಿ ಮುಂದಿನ ವಿದ್ಯಾರ್ಥಿಗಳು ನೀವು ಎಲ್ಲವನ್ನು ಭಾರತಕ್ಕೆ ಕೊಡುವಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿ. ಸ್ವಾಮೀಜಿಯವರು ಆರಿಸಿಕೊಂಡದ್ದು ಬ್ರಹ್ಮ ಸಮಾಜವನ್ನು. ಬ್ರಹ್ಮ ಸಮಾಜ ಹೇಳಿರುವಂಥದ್ದು ಒಂದನ್ನೇ, ನಾವು ಸಮಾಜ ಸೇವೆಯನ್ನು ಮಾಡಬೇಕು ಅಂತ. ದಾರಿದ್ರ್ಯೋ ನಾರಾಯಣೋ, ದರಿದ್ರರಲ್ಲೂ ನಾರಾಯಣನ್ನು ಕಾಣುವಂತಹ ಒಂದು ಶ್ರೇಷ್ಠ ಧರ್ಮವನ್ನು ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿಕೊಂಡಾಗ ಅವರು ಭಾರತೀಯರಲ್ಲಿ ಕೇಳುವಂಥದ್ದು ಇಷ್ಟೇ, ನನಗೆ ಉಕ್ಕಿನಂತಹ ಬಲಿಷ್ಠರಂತಹ 100 ಜನರನ್ನು ಕೊಡಿ, ನಾನು ಒಂದು ಸುಂದರವಾದ ಭಾರತವನ್ನು ಕಟ್ತೇನೆ ಅಂತ. ಹಾಗಾದರೆ ಉಕ್ಕಿನಂತಹ ಶಕ್ತಿಯುತವಾದಂತಹ ಯುವಕರು ಹೇಳಿದರೆ ಯಾವ ರೀತಿ? ಅವರಲ್ಲಿ 4 ವಿಷನ್ಸ್ಗಳಿತ್ತು. ಒಂದು ಬಲಿಷ್ಠ ಯುವಕರು ಅಂತ. ಆ ಬಲಿಷ್ಠ ಯುವಕರು ಹೇಳಿದರೆ ಹೇಗಿರಬೇಕು? ಯುವಕರು ಹೇಳಿದ ತಕ್ಷಣ ಯುವತಿ ಯುವಕರು ಎರಡನ್ನು ಸೇರಿಸ್ಕೊಳ್ಳಿ.
ಯಾವ ರೀತಿಯ ಯುವಕರಿರಬೇಕು? ಗುಡ್ಡವನ್ನು ನೋಡಿದ ಕೂಡಲೇ ಗುಡ್ಡವನ್ನು ಪುಡಿ ಮಾಡಿ ಕೊಡಬೇಕಾ ಅಂತ ಹೇಳುವಂಥ ಯುವಕರು ಬೇಕಂತೆ. ಸಮುದ್ರವನ್ನು ತೋರಿಸಿದ ಕೂಡಲೇ ಸಮುದ್ರವನ್ನು ಕುಡಿಬೇಕಾ ಅಂತ ಹೇಳುವಂಥ ಯುವಕರು ಬೇಕಂತೆ. ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಗಟ್ಟಿಯಾದಾಗ ಮಾತ್ರ ಸಮಾಜವನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಈ ಸಮಾಜ ನಮ್ಮನ್ನು ನುಂಗಿ ಬಿಡ್ತದೆ ಹೇಳುವಂಥದ್ದು ಸ್ವಾಮೀಜಿಯವರು ಅವಾಗಲೇ ಕಂಡುಕೊಂಡಿದ್ರು. ಇನ್ನೊಂದು ವಿದ್ಯಾವಂತ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ವಿದ್ಯಾವಂತರಾಗಬೇಕು. ಯಾವ ರೀತಿಯ ವಿದ್ಯಾವಂತರಾಗಬೇಕು? ಮೆಕಾಲೆಯ ಶಿಕ್ಷಣದಲ್ಲಿ ನಾವು ಇವತ್ತಿದ್ದೇವೆ. ಆ ಶಿಕ್ಷಣ ಇವತ್ತು ನಮ್ಮನ್ನು ಏನು ಮಾಡ್ತಿದೆ ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿಯನ್ನು ಮರೆತು ಬ್ರಿಟಿಷರ ಮನಸ್ಥಿತಿಗಳನ್ನು ನಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನಾವಿವತ್ತಿದ್ದೇವೆ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯುವಂಥ ಶಿಕ್ಷಣ ಇವತ್ತು ನಮ್ಮದಾಗಬೇಕು. ವಿವೇಕಾನಂದ ಸಂಸ್ಥೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ಖಂಡಿತವಾಗಿಯೂ ಸಿಕ್ಕಿರ್ತದೆ. ಆದರೆ ನಮ್ಮ ಸುತ್ತಮುತ್ತಲು ಹೋಗುವಂಥ ಶಾಲೆಯ ಮಕ್ಕಳನ್ನು ನೋಡಿ, ಅವರಿಗೆ ಆ ಶಿಕ್ಷಣಗಳು ಸಿಕ್ಕಿರುವುದಿಲ್ಲ. ಆದರೆ ಅವರು ಆ ಭಾರತವನ್ನು ಹೇಗೆ ಮುಂದೆ ನಿಭಾಯಿಸ್ತಾರೆ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು. ವಿಲಿಯಮ್ಸ್ ಬೇಟಮ್ ಅಂತ ಹೇಳುವನು ತನ್ನ ಪತ್ರದಲ್ಲಿ ಬರಿತಾನಂತೆ, ಮೆಕಾಲೆ ಶಿಕ್ಷಣ ಎಷ್ಟು ಪ್ರಭಾವ ಬೀರಿದೆ ಹೇಳಿದರೆ, ಭಾರತೀಯರು ಇಂದು ದೇವಸ್ಥಾನಗಳಿಗೆ ಹಬ್ಬಗಳಿಗೆ ಹಾಕುವಂಥ ಹಣವನ್ನು ಅವರ ಪಾರ್ಟಿ ಮೋಜು ಮಸ್ತುಗಳಿಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಅವರ ಉದ್ದೇಶ ಇರುವಂಥದ್ದು ಏನು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಲೋಚನೆ, ಯಾವ ರೀತಿಯ ಆಲೋಚನೆ? ಇವತ್ತು ಏನು ನಡೀತಿದೆ ಅಂತ ಹೇಳುವ ಆಲೋಚನೆ ಅಲ್ಲ. ರಾಮ ಮಂದಿರ ಕನಸನ್ನು ನನಸಾಗಿದ್ರಲ್ಲ, ಆ ಕನಸು ಅವತ್ತೇ ಸ್ವಾಮೀಜಿಯವರಲ್ಲಿತ್ತು. ಅಂಥ ಆಲೋಚನೆಗಳು ಇವತ್ತು ನಮ್ಮಲ್ಲಿರಬೇಕು. ನಾಳೆ ಭಾರತವನ್ನು ಹೀಗೆ ನಿಭಾಯಿಸಬಲ್ಲೆ ಅಂತ ಹೇಳುವಂಥ ಆಲೋಚನೆಗಳು ಇವತ್ತು ನಮ್ಮಲ್ಲಿರಬೇಕು. ನೈತಿಕತೆ ಹೇಳಿದ ಕೂಡಲೇ ನನ್ನ ಧರ್ಮದ ನೈತಿಕತೆ ಇವತ್ತು ನನ್ನಲ್ಲಿರಬೇಕು. ನೀವೆಷ್ಟು ರಾಮಾಯಣ ಮಹಾಭಾರತ ಕಥೆಗಳನ್ನು ಓದಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ ಗೊತ್ತಿಲ್ಲ. ರಾಮನನ್ನು ಇವತ್ತು ನಾವು ರಾಮ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಅವನ ವ್ಯಕ್ತಿತ್ವ ಕಾರಣ. ಶ್ರೀಕೃಷ್ಣ ಪರಮಾತ್ಮನನ್ನು ದೇವರು ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಅವನ ವ್ಯಕ್ತಿತ್ವ ಕಾರಣ. ಹಾಗಾಗಿ ಆ ಎಲ್ಲ ವ್ಯಕ್ತಿತ್ವಗಳನ್ನು ನಮ್ಮಲ್ಲಿ ಒಳಗೊಂಡಾಗ ಮಾತ್ರ ತಾರುಣ್ಯ ಭಾರತದ ಕನಸನ್ನು ನನಸಾಗಿಸಲಿಕ್ಕೆ ಸಾಧ್ಯ. ಸ್ವಾಮೀಜಿಯವರ ಪರಿಕಲ್ಪನೆಗಳು ಹೇಗಿತ್ತು ಹೇಳಿದರೆ, ಅವರು ಚಿಕಾಗೋದಲ್ಲಿ ನಡೆಯುವಂತಹ ಭಾಷಣಕ್ಕೆ ಹೋಗ್ತಾರೆ. ಭಾಷಣಕ್ಕೆ ಹೋಗುವಾಗ ಅವರಲ್ಲಿ ಪರಿಚಯ ಪತ್ರ ಇಲ್ಲ. ಇವತ್ತು ನನ್ನ ಪರಿಚಯವನ್ನು ಅವರು ಸುದೀರ್ಘವಾಗಿ ಮಾಡಿದರು, ನನ್ನ ಪರಿಚಯ ನಿಮಗಾಯಿತು. ಆದರೆ ಚಿಕಾಗೋ ಸಮ್ಮೇಳನಕ್ಕೆ ಹೋಗುವಾಗ ಸ್ವಾಮೀಜಿ ಯಾರು ಹೇಳುವಂತಹ ಪರಿಚಯವೇ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ನೀವು ವೇದಿಕೆಗೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರನ್ನು ಕಳಿಸಿಬಿಡ್ತಾರೆ. ಸ್ವಾಮೀಜಿಯವರಿಗೆ ಬೇಜಾರಾಗ್ತದೆ, ಇಷ್ಟು ಕಷ್ಟಪಟ್ಟು ನಾನು ಇಲ್ಲಿಗೆ ಬಂದೆ, ನನಗೇನು ಸಾಧ್ಯವಾಗಲಿಲ್ಲಲ್ಲ ಅಂತ. ಹಾರ್ಡನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರ ಹತ್ರ ದೀರ್ಘವಾಗಿ ಚರ್ಚೆ ಮಾಡುವಾಗ ಅವರಿಗೊಂದು ಅರಿವಾಗ್ತದೆ, ನೀನು ಯಾಕೆ ಅಲ್ಲಿ ಸಮ್ಮೇಳನದಲ್ಲಿ ಹೋಗಿ ಮಾತಾಡಬಾರ್ದು? ಹಿಂದೂ ಧರ್ಮದ ಬಗ್ಗೆ ಬಲಿಷ್ಠವಾಗಿ ಮಾತಾಡುವಂತಹ ವ್ಯಕ್ತಿತ್ವ ನಿನ್ನಲ್ಲಿದೆ ಅಂತ. ಸ್ವಾಮೀಜಿಯವರು ನಗಡ್ತಾ ಹೇಳ್ತಾರೆ, ನಾನು ಬಂದಿರೋದು ಅದಕ್ಕೆ, ಆದರೆ ನನ್ನ ಹತ್ರ ಪರಿಚಯನೇ ಇಲ್ಲ ಅಂತ ಹೇಳಿ ನನ್ನನ್ನು ಕಳಿಸ್ತಾರೆ ಅಂತ. ಅಷ್ಟೇನಾ? ಐ ಕ್ಯಾನ್ ಡೂ ಇಟ್, ಐ ವಿಲ್ ಹೆಲ್ಪ್ ಯು ಅಂತ ಹೇಳಿ ಸಾಮಾನ್ಯವಾಗಿ ಹೇಳಿಬಿಟ್ಟು ಅವರೊಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಏನು ಬರೀತಾರೆ ಹೇಳಿದರೆ, ಅಮೇರಿಕದ 400 ಇತಿಹಾಸದಲ್ಲಿ ಇಂತಹ ವ್ಯಕ್ತಿಗಳನ್ನು ನೀವು ನೋಡಿಯೇ ಇರಲಿಕ್ಕಿಲ್ಲ. ಅಮೇರಿಕದ 500 ವಿಶ್ವವಿದ್ಯಾಲಯಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಿ ಸ್ವಾಮೀಜಿಯವರನ್ನು ಒಂದು ತಕ್ಕಡಿಯಲ್ಲಿ ಹಾಕಿದರೆ ತೂಗುವಷ್ಟು ತೂಕ ನಮ್ಮ ಸ್ವಾಮೀಜಿಯವರಿಗಿದೆ. ಹಾಗಾಗಿ ಇಂಥ ವ್ಯಕ್ತಿಗೆ ಆ ಸ್ಟೇಜ್ ಸಿಗಲೇಬೇಕು ಅಂತ ಹೇಳುವಂತಹ ಆತ್ಮವಿಶ್ವಾಸವನ್ನು ಕೊಡ್ತಾರೆ. ಸ್ವಾಮೀಜಿಯವರು ವೇದಿಕೆಯಲ್ಲಿ ನಿರಂತರವಾಗಿ ಮಾತಾಡ್ತಾರೆ. ಆ 3.5 ನಿಮಿಷದ ಮಾತು ಇವತ್ತು ಸ್ವಾಮೀಜಿಯನ್ನು ವಿಖ್ಯಾತವಾಗಿ ನಾವು ಪೂಜಿಸುವ ಮಟ್ಟಿಗೆ ಬಂದಿದೆ ಹೇಳಿದರೆ, ಆ ಮಾತುಗಳು ಏನಿರಬಹುದು? ನನಗೆ ಶಿಕ್ಷಕರೊಂದು ಸುಳ್ಳು ಹೇಳಿದ್ದಾರೆ, ಅವರು ತಟ್ಟಿರುವ ಆ ಚಪ್ಪಾಳೆಯಿಂದನೇ ಅವರು ಅಥವಾ ಸಹೋದರಿ ಹೇಳಿರುವಂಥ ಮಾತುಗಳಿಂದನೇ ಅವರು ವಿಶ್ವವಿಖ್ಯಾತರಾದದ್ದು ಅಂತ. ಅಲ್ಲ ಮಕ್ಕಳೇ, ನೀವು ಆ ಮಾತುಗಳನ್ನು ನೆನೆಸ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಅಲ್ಲಿ ಹೋಗಿರುವಂತಹ ಎಲ್ಲರಿಗೂ ಚಪ್ಪಾಳೆಗಳು ಸುದೀರ್ಘವಾಗಿತ್ತು. ಅಲ್ಲಿರುವ ಕಾರ್ಯಕ್ರಮವೇ ಬ್ರದರ್ಸ್ ಕಾರ್ಯಕ್ರಮ ಆಗಿತ್ತು, ಅಂದರೆ ಬ್ರದರ್ಹುಡ್ ಕಾರ್ಯಕ್ರಮವಾಗಿತ್ತು, ಸಹೋದರತೆಯನ್ನು ಹೇಳುವಂಥ ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರೂ ಕೂಡ ಮೈ ಡಿಯರ್ ಸಿಸ್ಟರ್ಸ್, ಮೈ ಡಿಯರ್ ಬ್ರದರ್ ಅಂತ ಹೇಳಿ ಪ್ರೊನೌನ್ಸ್ ಮಾಡಿದ್ದಾರೆ. ಹಾಗಾದರೆ ಸ್ವಾಮೀಜಿಯವರ ಮಾತಲ್ಲಿ ಏನಿತ್ತು ಹೇಳುವಂಥದ್ದನ್ನು ಅವರ ಪತ್ರದ ಮೂಲಕನೇ ನಾವು ತಿಳಿಬೇಕು. ಸ್ವಾಮೀಜಿಯವರು ಒಂದು ಪತ್ರದಲ್ಲಿ ಬರೀತಾರೆ, ನಾನು ನನ್ನ ಜೀವನದಲ್ಲಿ ಒಂದು ನಿಮಿಷ ಕೂಡ ಕಳಂಕವನ್ನು, ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ, ಕಳಂಕವನ್ನು ಎಸಲಿಲ್ಲ. ನನ್ನ ಇಡೀ ಜೀವನ ಉದ್ದಕ್ಕೂ ನಾನು
ಜನರ ಸೇವೆ ಅಂತ ಹೇಳಿ ಹೋದೆ, ನನ್ನ ಇಡೀ ಜೀವನ ಉದ್ದಕ್ಕೂ ನಾನು ಜನಾರ್ದನ ಸೇವೆ ಅಂತ ಹೇಳಿ ಹೋದೆ. ನನ್ನ ಪ್ರತಿಯೊಂದು ಆಲೋಚನೆಗಳಲ್ಲೂ ರಾಷ್ಟ್ರದ ಚಿಂತನೆಗಳನ್ನು ಬೆಳೆಸ್ಕೊಂಡೆ. ನನ್ನ ಪ್ರತಿಯೊಂದು ಆಲೋಚನೆಗಳಲ್ಲೂ ನನ್ನ ಧರ್ಮವನ್ನು ಪ್ರಸ್ತಾಪಿಸ್ತಾ ಹೋದೆ. ಹಾಗಾಗಿ ನನ್ನಲ್ಲಿ ಎಲ್ಲೋ ಇಲ್ಲದಂಥ ಸ್ಪಿರಿಟ್ ಇತ್ತು ಅಂತ. ಆ ಸ್ಪಿರಿಟಿಗೆ ಇವತ್ತು ಚಪ್ಪಾಳೆಯಾಗಿ ಬಂತು. 3.5 ನಿಮಿಷ ಮಾತಾಡಿದಂತಹ ಸ್ವಾಮೀಜಿಯವರು 3.5 ವರ್ಷ ಯುರೋಪ್ ಕಂಟ್ರಿಯನ್ನು ತಿರುಗುವಂತೆ ಮಾಡಿತ್ತು. ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿರುವಂಥ ಸ್ವಾಮೀಜಿಯವರು ಬರುವಾಗ ಇಡೀ ವಿಶ್ವವನ್ನೇ ಕೊಂಡಾಡುವಂತಹ ವ್ಯಕ್ತಿಯಾಗಿ ಬರ್ತಾರೆ. ಇದೇ ಅಲ್ವ ಪರಿವರ್ತನೆ ಹೇಳಿದರೆ. ಅವರ ಜೊತೆ ಕಲ್ತಿರುವಂತಹ ಕೋಲ್ಕತ್ತಾದ ವಿದ್ಯಾರ್ಥಿಗಳು ಬ್ರಿಟಿಷರಿಗೆ ನಮಸ್ಕಾರ ಮಾಡಿಕೊಂಡಿದ್ರು. ಆದರೆ ಸ್ವಾಮೀಜಿಯವರ ವರ್ತನೆ ಹೇಗಿತ್ತು ಹೇಳಿದರೆ, ಸ್ವಾಮೀಜಿಯವರಿಗೆ ಅಮೇರಿಕದವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರಂತೆ. ಅದು ಯಾಕಾಯಿತು ಹೇಳಿದರೆ, ನಮ್ಮಲ್ಲಿರುವಂಥ ಸ್ವಾಭಿಮಾನ, ಸ್ವಾಮೀಜಿಯಲ್ಲಿದ್ದದ್ದು ಅಂಥದ್ದು ಅದೇ ಸ್ವಾಭಿಮಾನ. ಅದೇ ಸ್ವಾಭಿಮಾನವನ್ನು ಇವತ್ತು ನಾವು ಗಟ್ಟಿಯಾಗಿಸ್ಕೊಳ್ಬೇಕು. ಯಾವುದಕ್ಕೂ ಹೆದರ್ಲಿಕ್ಕಿಲ್ಲ. ನಮ್ಮ ಇಡೀ ಉಪನಿಷತ್ತನ್ನು ಹಿಂಡಿ ಸಿಪ್ಪೆಯಾಗಿಸಿದ್ರು ಕೂಡ ಅದರಲ್ಲಿ ಬರುವಂಥದ್ದು ಒಂದೇ, ಹೆದರಬೇಡಿ ಅಂತ. ಎಂತಹ ಸಂದರ್ಭ ಬಂದಾಗ ಕೂಡ ನಮ್ಮ ಯುವ ಜನತೆ ಹೆದರ್ಲಿಕ್ಕಿಲ್ಲ. ಸದೃಢವಾದ ಭಾರತವನ್ನು ಕಟ್ಟೇವೆ ಹೇಳುವಂತಹ ಪರಿಕಲ್ಪನೆ ಇಡಿ ಅಂತ. ನಮಗೆ ನಮ್ಮ ಹಿರಿಯರು ಹೇಳ್ತಿದ್ರು, ನೀವು ಮೊಬೈಲ್ ನೋಡ್ತಾ ಅಥವಾ ನಿಮ್ಮ ಕಾಲವನ್ನು ಕಳಿಕೊಳ್ತಾ ಭಾರತವನ್ನು ನಷ್ಟ ಕೊಂಡೋಗ್ತೀರಿ ಅಂತ. ಆಗ ನಾನು ಹೇಳಿದವರಿಗೆ ಹೇಳ್ತಿದ್ದೆ, ರಾಮ ಮಂದಿರ ಕಟ್ಟಿರೋದು ನಾವೇ, ನೀವಲ್ಲ ಅಂತ. ಹಾಗಾದರೆ ಯುವ ಜನತೆ ಇವತ್ತು ರಾಮ ಮಂದಿರವನ್ನು ಕಟ್ಟಿದೆ ಹೇಳಿದರೆ 2047 ಹೊತ್ತಿಗೆ ಈ ಯುವಕರು ಏನು ಕಟ್ಟಬಹುದು ಅಂತ ಹೇಳುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಯುವಕರು ಸೋತಿದ್ದಾರೆ, ಯುವಕರು ಹಾಳಾಗಿದ್ದಾರೆ ಅಂತ ಹೇಳಿ ನಿಮ್ಮ ಮನೆಯವರು ಹೇಳಿದಾಗ ಖಂಡಿತವಾಗಿಯೂ ಹೇಳಿ, ನಮ್ಮ ಈ ಸಮಯದಲ್ಲಿ ರಾಮ ಮಂದಿರವನ್ನು ನೋಡುವಂತಹ ಶ್ರೇಷ್ಠತೆ ನಮಗೆ ಸಿಕ್ಕಿದೆ. ನಾವು ವಿಕಸನ ಭಾರತವನ್ನು ಕಟ್ಟೇವೆ ಅಂತ. ಇವತ್ತು ರಾಮ ಮಂದಿರ ಹೇಳುವಂತಹ ಪರಿಕಲ್ಪನೆ ಆವಾಗಲೇ ಸ್ವಾಮೀಜಿಯವರು ತಗೊಂಡಿದ್ರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಏಕತೆಗೊಳಿಸಬೇಕು ಅಂತ. ಯಾರು ಉತ್ತರ ಭಾರತ ದಕ್ಷಿಣ ಭಾರತವನ್ನು ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ರು, ಅದೇ ದೇಶ ಇವತ್ತು ಒಟ್ಟಾಗಿ ರಾಮ ಮಂದಿರದಕ್ಕೆ ಜೈಕಾರ ಹಾಕ್ತಾ ಇದೆ. ಅದೆಲ್ಲೋ ತಮಿಳ್ನರು ಅಥವಾ ಅದೆಲ್ಲೋ ಕೇರಳರು ಶ್ರೀರಾಮಚಂದ್ರನನ್ನು ಪೂಜಿಸದೇ ಇಲ್ಲ ಅಂತ ಹೇಳುವ ನಾಡಲ್ಲಿ ಇವತ್ತು ಅವರು ಜೈ ಶ್ರೀರಾಮ ಹೇಳ್ತಿದ್ದಾರೆ ಹೇಳಿದರೆ, ಇದು ವಿವೇಕಾನಂದವರ ಕಲ್ಪನೆಗಳಲ್ವಾ? ಇವತ್ತು ರಾಮ ಹೋಗಿ ನೇರವಾಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಲಿಲ್ಲ. ರಾಮ ರಾಜ್ಯದ ಕನಸನ್ನು ಹೊತ್ತಿರುವಂಥವನು ಭರತ ರಾಮನ ಪಾದುಕೆಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾನೆ. ರಾಮ ಬರುವ ಮುಂಚೆನೇ ಅಲ್ಲಿ ರಾಮರಾಜ್ಯಗಳನ್ನು ಕಟ್ಟಿ ಕೂತ್ಕೊಳ್ಳಿಸ್ತಾನೆ. ಯಾಕೆ ಹೇಳಿದರೆ, ರಾಮನ ಪಾದುಕೆಗೆ ಅವಮಾನ ಆಗ್ತದೆ ಅಂತ. ವಿವೇಕಾನಂದವರ ಮಾತುಗಳನ್ನು ಕೇಳ್ತಾ ಬೆಳೆದಿರುವಂಥ ಅದೆಷ್ಟೋ ಕಾರ್ಯಕರ್ತರು ಇವತ್ತು ರಾಮ ಮಂದಿರಕ್ಕೆ ಸಾಕ್ಷಿಯಾಗ್ತಾರೆ. ರಾಮ ಅಲ್ಲಿ ಕೂತ್ಕೊಳ್ಳುವ ಮುಂಚೆ ಅದೆಷ್ಟೋ ಗ್ರಾಮಗಳಿಗೆ ರಸ್ತೆಗಳನ್ನು ಮಾಡಿದ್ದಾನೆ, 100 ಹಳ್ಳಿಗಳಿಗೆ ಕರೆಂಟುಗಳನ್ನು ನೀಡಿದ್ದಾನೆ. 17,000 ಗೃಹಿಣಿಯವರು ಸೌದೆಯನ್ನು ಬಿಟ್ಟು ಸಿಲಿಂಡರ್ ಮೂಲಕ ಇವತ್ತು ಬೆಂಕಿಯನ್ನು ಉರಿಸ್ತಾ ಇದ್ದಾರೆ. ಅದೆಷ್ಟೋ ದೇಶಗಳಿಗೆ ಕೊರೋನಾ ವ್ಯಾಕ್ಸಿನ್ ಅಂತ ಹೇಳುವಂಥ ವ್ಯಾಕ್ಸಿನನ್ನು ಮುಟ್ಟಿಸಿದ್ದಾನೆ. ರಾಮ ಸುಮ್ಮನೆ ಹೋಗಿ ಪಟ್ಟಾಭಿಷೇಕ ಆಗಲಿಲ್ಲ. ಕೊರೋನಾ ವ್ಯಾಕ್ಸಿನ್ ಅಂತ ಹೇಳುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬೇರೆ ಬೇರೆ ದೇಶಗಳೆಲ್ಲ ಅವುಗಳನ್ನು ಪರಿಚಯ ಮಾಡಿತ್ತು. ಅವತ್ತು ಸ್ವಾಮೀಜಿಯವರು ಕಂಡುಕೊಂಡದ್ದು ಅದನ್ನೇ, ನನ್ನ ದೇಶ ವಸ್ತುಗಳನ್ನು ಬೇರೆ ದೇಶಕ್ಕೆ ಕೊಡುವ ಹಾಗೆ ಆಗಬೇಕು ಅಂತ. ಅದು ಕೊರೋನಾ ವ್ಯಾಕ್ಸಿನ್ ಕೊಟ್ಟಿತ್ತು. ಅಮೇರಿಕ ಕೊಟ್ಟಿರುವಂಥ ವ್ಯಾಕ್ಸಿನ್ನಲ್ಲಿ ಕೆಳಗೊಂದು ಟ್ಯಾಗ್ ಲೈನ್ ಬರೀತಾರೆ, ನಿಮಗೆ ಏನಾದರೂ ಅದರಿಂದ ಸಮಸ್ಯೆ ಆದರೆ ನಿಮ್ಮ ಕಾನೂನುಗಳಿಗೆ ನಾವು ಬದ್ಧರಾಗಿರುವುದಿಲ್ಲ ಅಂತ. ಆಗ ಭಾರತ ಪ್ರಶ್ನೆ ಮಾಡ್ತದೆ, ನಮ್ಮಲ್ಲಿ ಏನಾದರೂ ಸಮಸ್ಯೆ ಆದರೆ ನೇರವಾಗಿ ನೀವೇ ಕಾರಣ ಆಗ್ತೀರಾ, ಹಾಗಾಗಿ ನಮಗೆ ನಿಮ್ಮ ವ್ಯಾಕ್ಸಿನ್ಗಳು ಬೇಡ ಅಂತ. ಅದರ ಫಲವಾಗಿ ನಾವಿವತ್ತು ಭಾರತ ವಿಜ್ಞಾನಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಒಂದಲ್ಲ ಎರಡಲ್ಲ 5 ವ್ಯಾಕ್ಸಿನ್ಗಳನ್ನು ಕಂಡುಹಿಡ್ತಾರೆ. ಯಾವ ಸ್ವಾಮೀಜಿಯವರು ಹೇಳಿದ್ರು ಭಾರತದಿಂದ ಏನು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇಡೀ ವಿಶ್ವಕ್ಕೆ ಕೊರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟದ್ದು ನನ್ನ ಭಾರತ. ಅದು ಕೂಡ 1% ಕೂಡ ಲಾಭಗಳನ್ನಿಲ್ಲದೆ. ನಮಗೆ ತಯಾರಿಕೆ ವೆಚ್ಚಗಳು ಎಷ್ಟಾಯಿತು ಅಷ್ಟೇ ವೆಚ್ಚಗಳನ್ನು ನೀವು ನಮಗೆ ಕೊಡಿ ಅಂತ ಹೇಳಿದರು. ಕೆಲವು ದೇಶಗಳು ಹೇಳಿತು ನಮ್ಮ ಹತ್ರ ಅದೂ ಇಲ್ಲ ಅಂತ. 20 ರಾಷ್ಟ್ರಗಳಿಗೆ ಧರ್ಮಕ್ಕೆ ನಮ್ಮಿಂದ ಇದು ನಿಮಗೆ ಕಾಣಿಕೆ ಅಂತ ಹೇಳುವ ರೂಪದಲ್ಲಿ ಇವತ್ತು ಭಾರತ ಕೊಟ್ಟಿತ್ತು. ಹಾಗಾದರೆ ಸ್ವಾಮೀಜಿಯವರ ವಿಕಸನ ಭಾರತ ಆದ ಹಾಗೆ ಅಲ್ವಾ? ನಮಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಹೇಳಿದರೆ ನೈಸಿಲ್ ಅಂತ ಹೇಳಿ ಮೂಗಿಗೆ ಹಾಕುವಂಥ ಡ್ರಾಪ್ಸನ್ನು ಇವತ್ತು ಭಾರತ ಕಂಡುಹಿಡಿತು.
ಹಾಗಾದರೆ ನಾವಿವತ್ತು ಯಾವ ಭಾರತದಲ್ಲಿದ್ದೇವೆ? ನವ ಭಾರತದಲ್ಲಿದ್ದೇವೆ. ಇವತ್ತು 2026 ಅಧಿವೇಶನದಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಬಜೆಟನ್ನು ಮಂಡಿಸ್ತಾ ಹೇಳ್ತಾರೆ, ಭಾರತ ತಾರುಣ್ಯಕ್ಕೆ ಬರ್ತಾ ಇದೆ ಅಂತ. ಭಾರತ ಅದೆಷ್ಟೋ ಇತಿಹಾಸವನ್ನು ನೋಡಿದ್ರೂ ಕೂಡ ಇವತ್ತು ತಾರುಣ್ಯ ಭಾರತದಲ್ಲಿ ಇದೆ ಹೇಳಿದರೆ ಭಾರತದ ಪರಿಕಲ್ಪನೆಯನ್ನು ಇಟ್ಟವರು ಸ್ವಾಮಿ ವಿವೇಕಾನಂದ ಅವರು. ಅವರು ಎಲ್ಲಿಯೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಪೂಜೆ ಮಾಡಲೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ಪೂಜೆ ಮಾಡಿದ ಏಕೈಕ ವ್ಯಕ್ತಿ ಇದ್ದರೆ ಹೇಳಿದರೆ ಅದು ಸ್ವಾಮೀಜಿಯವರು. ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಯಾವಾಗ ನನ್ನ ಭಾರತ ಮುಂದುವರಿತಾ ಹೋಗ್ತದೆ ಆಗ ಎಲ್ಲರೂ ನನ್ನ ಭಾರತಕ್ಕೆ ನಮಸ್ಕಾರಗಳನ್ನು ಮಾಡ್ತಾರೆ ಅಂತ. ಒಮ್ಮೆ ಸಿಂಹಾಸನದಿಂದ ಭಾರತಾಂಬೆ ಎದ್ದು ಮೈಕೊಡವಿ ನಿಂತಾಗ, ಕಾಳಿ ಅವತಾರವನ್ನು ತಾಳಿದಾಗ ಇಡೀ ವಿಶ್ವವೇ ನನ್ನ ಭಾರತವನ್ನು ನಮಸ್ಕಾರ ಮಾಡ್ತದೆ ಅಂತ. ಅಂಥ ಭಾರತ ಇವತ್ತು ಇದೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಇವತ್ತು ಹೇಳಬೇಕು. ಇಡೀ ವಿಶ್ವಕ್ಕೆ ಭಾರತ 5ನೇ ಶ್ರೀಮಂತಿಕೆ ದೇಶವಾಗಿ ನಿಂತಿದೆ. ಸಿಂಧೂರ ಅಂತ ಹೇಳುವಂತಹ ಒಂದು ಯುದ್ಧವನ್ನು ನೀವು ನೋಡಿರಬಹುದು. ಯಾವಾಗ ಭಾರತೀಯರ ಹೆಣ್ಣು ಮಕ್ಕಳ ಕುಂಕುಮದ ಅಸ್ತಿತ್ವದ ಮೇಲೆ ಪ್ರಶ್ನೆ ಬಂತೋ ಅದೇ ಭಾರತದ ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡು ಅವರ ಎದೆಗೆ ಗುಂಡಿಡ್ತೇವಲ್ಲ, ಇದು ತಾರುಣ್ಯ ಭಾರತ, ಇದು ವಿಕಸನ ಭಾರತ. ಇವತ್ತಿನ ಪಿರಿಯಡ್ಗಳನ್ನು ನೀವೆಷ್ಟು ನೋಡಿದ್ದೀರಿ ಗೊತ್ತಿಲ್ಲ, ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನು ಎಷ್ಟು ನೋಡಿದ್ದೀರಿ ಗೊತ್ತಿಲ್ಲ. ಎಷ್ಟೋ ಬೆಟರ್ನೆಟ್ಗಳನ್ನು ನಾವು ಹೇಳಿದರೆ ಮಹಿಳೆಯರು ಇವತ್ತು ನಿಭಾಯಿಸಿದ್ದೇವೆ. ಅದೆಷ್ಟೋ ಯುದ್ಧ ವಿಮಾನಗಳನ್ನು ಇವತ್ತು ಮಹಿಳೆಯರು ನಿಭಾಯಿಸಿದ್ದೇವೆ. ಯಾವ ಧರ್ಮದಲ್ಲಿ ಮಹಿಳೆಗೆ ಸ್ಥಾನಮಾನ ಇಲ್ಲ ಅಂತ ಹೇಳಿದ್ರು, ಅದೇ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಮಹಿಳೆಯರು ಇವತ್ತು ಭಾರತವನ್ನು ಪ್ರತಿನಿಧಿಸ್ತಾ ಇಡೀ ಭಾರತದ ಒಂದು ಹಣಕಾಸಿನ ಸಚಿವೆ ಆಗಿದ್ದಾರೆ ಹೇಳಿದರೆ ಅದು ನನ್ನ ತಾರುಣ್ಯ ಭಾರತಕ್ಕೆ. ಹಾಗಾಗಿ ಇವತ್ತು ಸ್ವಾಮೀಜಿಯವರು ಹಾಕಿಕೊಟ್ಟಿರೋ ಪರಿಕಲ್ಪನೆಗಳು ಯಾವ ರೀತಿ ಬಂತು ನೋಡಿ. ಸ್ವಾಮೀಜಿಯವರು ಸುಮ್ಮನೆ ವಿಶ್ವ ಪರ್ಯಟನೆ ಮಾಡಲಿಲ್ಲ. ಪರ್ಯಟನೆ ಮಾಡಿದಾಗ ಕೂಡ ನನ್ನ ದೇಶಕ್ಕೆ ಏನು ಬೇಕು ಅದನ್ನೆಲ್ಲವನ್ನು ತಗೊಂಡು ಬಂದಿದ್ದಾರೆ. ಅದರಲ್ಲಿ ನಿವೇದಿತ ಸಹೋದರಿಯವರು ಒಬ್ಬರು. ಅವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿಕೊಂಡು ಭಾರತಕ್ಕೆ ಯಾಕೆ ಬರ್ತಾರೆ ಹೇಳಿದರೆ ನನ್ನ ಹಿಂದೂ ಧರ್ಮಕ್ಕಿರುವಂತಹ ರೆಸ್ಪೆಕ್ಟ್ ಮೇಲೆ ಬರ್ತಾರೆ. ನನ್ನ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಭಾರತದಲ್ಲಿರುವ ಪ್ರತಿಯೊಬ್ಬ ಯುವತಿಯರಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಮೂಡಿಸ್ತಾ ಭಾರತೀಯರು ಹೇಗಿರಬೇಕು ಹೇಳುವಂತಹ ಪರಿಕಲ್ಪನೆಗಳನ್ನು ಬಿತ್ತುತ್ತಾ ಹೋಗ್ತಾರೆ. ಅವರೆಷ್ಟೋ ಇವತ್ತು ಅನುಯಾಯಿಗಳು ನಮ್ಮ ಸುತ್ತಮುತ್ತಲಿದ್ದಾರೆ. ಇವರೆಲ್ಲರೂ ಕೂಡ ರಾಷ್ಟ್ರೀಯ ಚಿಂತಕರಾಗಿದ್ದಾರೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಮುಂದೊಂದು ದಿನ ರಾಮಕೃಷ್ಣ ಮಿಷನ್ ಎದ್ದು ನಿಲ್ಲಿಸುವಂತಹ ಪ್ರಸಂಗ ಸ್ವಾಮಿ ವಿವೇಕಾನಂದರಿಗೆ ಬರ್ತದೆ. ಕೈಯಲ್ಲಿ ಹಣ ಇಲ್ಲ, ಆದರೂ ಕೂಡ ತಗೊಳ್ಳೇಬೇಕು ಅಂತ ಹೇಳಿ ಒಂದು ಸಣ್ಣ ಮನೆಯನ್ನು ಆಶ್ರಮ ಮಾಡಬೇಕು ಅಂತ ಹೇಳಿ ತಗೊಳ್ತಾರೆ. ಗಂಗಾ ನದಿಯ ತೀರದ ಹತ್ರ ಅದು. ಆ ಸಮಯದಲ್ಲಿ ಆ ಸುತ್ತಮುತ್ತಲೆಲ್ಲ ಬರಪೀಡಿತ ಆಗ್ತದೆ. ಆಗ ಸ್ವಾಮೀಜಿಯವರು ತಮ್ಮ ಅನುಯಾಯಿಗಳಿಗೆ ಹೇಳ್ತಾರಂತೆ, ನಾವು ನಮ್ಮ ಮಠಕ್ಕೆ ತಗೊಂಡಿರುವ ಜಾಗವನ್ನು ಮಾರಿಬಿಡುವ, ನಾವು ಜನರ ಸೇವೆ ಮಾಡುವ ಅಂತ. ಅಂತಹ ಧಾರಾಳ ಮನಸ್ಸು ಇರುವವರು ಸ್ವಾಮೀಜಿಯವರು. ಮುಂದೊಂದು ದಿನ ಮಠವನ್ನು ಕಟ್ತಾರೆ. ಎಲ್ಲಿಯೂ ಕೂಡ ಸ್ವಾಮೀಜಿಯವರು ತಾನು ಅಧ್ಯಕ್ಷ ಅಂತೇಳಿ ಹೇಳಿಕೊಳ್ಳುವುದಿಲ್ಲ. ಅವರು ಬೇರೆಯವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಬ್ರಹ್ಮಾನಂದರು ಹೇಳುವಂಥವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಸ್ವಾಮೀಜಿ ಮಠವನ್ನು ಕಟ್ತಾರೆ. ಆದರೆ ಎಲ್ರಿಗೂ ಗೊತ್ತಿತ್ತು ರಾಮಕೃಷ್ಣ ಪರಮಹಂಸ ಮಠದ ಮುಂದಾಳತ್ವ ಯಾರು ಹೇಳಿದರೆ ಅದು ಸ್ವಾಮೀಜಿಯವರು ಅಂತ. ನೀವು ನೋಡ್ಬೋದು ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಾಧನೆಗಳನ್ನು ಮಾಡ್ತೇವೆ. ಮಾಡಿದ ಮೇಲೆ ಅದು ನಾನು ಮಾಡಿದ್ದು, ಅದು ನನ್ನಿಂದ ಆದದ್ದು ಅಂತ ಹೇಳುವ ಅಹಂ ಇರ್ತದೆ. ಈ ಅಹಮ್ಮನ್ನು ಬಿಡಬೇಕು ಅಂತ ಹೇಳಿ ಸ್ವಾಮೀಜಿಯವರ ಪರಿಕಲ್ಪನೆಗಳಾಗಿತ್ತು. ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ಗೆದ್ದು ಕಾಲು ಏನು ಮಾಡಿದ, ಸಾಯುವಾಗ ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಮಲಗಿದ, ನನ್ನಿಂದ ಏನನ್ನೂ ಸಾಧನೆ ಮಾಡಲಿಕ್ಕಾಗಲಿಲ್ಲ ಅಂತ. ಯಾಕೆ ಹೇಳಿದರೆ ಅವನು ಒಬ್ಬ ವೈಯಕ್ತಿಕವಾಗಿ ಗೆದ್ದವನು. ಆದರೆ ರಾಮಕೃಷ್ಣ ಮಠ ಇವತ್ತು ವೈಯಕ್ತಿಕವಾಗಿ ಇಲ್ಲದೆ ಇಡೀ ಅನುಯಾಯಿಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಇವತ್ತು ಇಡೀ ಭಾರತದಲ್ಲಿ ಅಲ್ಲದೆ ವಿಖ್ಯಾತವಾಗಿ ಒಳಗೊಂಡಿದೆ. ಅದರ ಅನುಯಾಯಿಗಳು ಇವತ್ತು ರಾಷ್ಟ್ರಚಿಂತಕರಾಗಿ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಹಾಗಾಗಿ ನಾವಿವತ್ತು ಸ್ವಾಮೀಜಿಯವರನ್ನು ಕೇವಲ ಒಬ್ಬ ಸನ್ಯಾಸಿಯಾಗಿ ನೋಡದೆ ಅವರೊಬ್ಬ ರಾಷ್ಟ್ರಚಿಂತಕರಾಗಿದ್ದರು. ಅವರ ಮನಸ್ಸಲ್ಲಿ ಏನಿತ್ತು, ನಾನು ಸದೃಢವಾದ ಭಾರತವನ್ನು ಕಟ್ತೇನೆ, ಅದನ್ನು ನಾವು ಕಟ್ಟಿ ತೋರಿಸಿದ್ದೇವೆ. ಇವತ್ತು ಭಾರತ ತರುಣ ಭಾರತವಾಗಿ ನಿಂತಿದೆ. ನನ್ನ ಭಾರತಕ್ಕೆ ಕುಲಗಂಜಿಯಷ್ಟು ಅವಮಾನ ಆದಾಗ ನಾನು ಎಲ್ಲಿಯೂ ಕೂಡ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳುವ ಸ್ವಭಾವ ನಮ್ಮಲ್ಲಿ ಇವತ್ತು ಒಳಗೊಳ್ಳಬೇಕು. ಸ್ವಾಮೀಜಿಯವರು ಪ್ರಯಾಣ ಮಾಡ್ತಾ ಇರುವಾಗ ಭಾರತದಲ್ಲಿ ಎಲ್ಲವೂ ಇದೆ ಅಂತ ಆಕ್ರಮಣ ಮಾಡಿರುವಂಥದ್ದು, ಸಮುದ್ರದಲ್ಲಿರುವಂತಹ ಕೆಟ್ಟ ಕೊಳಚೆಯನ್ನು ನಿಮ್ಮ ಮುಖಕ್ಕೆ ಹಾಕಿದ್ರೂ ಕೂಡ ನಿಮ್ಮ
ಪಾಪಗಳು ಪ್ರಾಯಶ್ಚಿತ ಆಗಲಿಕ್ಕಿಲ್ಲ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದರು. ಇವತ್ತು ಅಂತಹ ದೇಶಗಳೇ ನಮ್ಮ ಭಾರತಕ್ಕೆ ಬಂದು ನಮ್ಮ ಸಾಧನೆಯನ್ನು ಮೆಚ್ಚಿಕೊಳ್ತಾ ಇದೆ. ಗಲ್ಲಿ ಗಲ್ಲಿಯಲ್ಲಿ ಕೂಡ ಗೂಗಲ್ ಪೇ ಇವತ್ತು ರಾರಾಜಿಸ್ತಾ ಇದೆ. ನಮ್ಮ ಜಾತ್ರೆಯ ಸಮಾರಂಭದಿಂದ ಹಿಡಿದು ಡೆಲ್ಲಿಯಲ್ಲಿ ನಡೆಯುವಂತಹ ಅದೆಷ್ಟೋ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಕೂಡ ಇವತ್ತು ಭಾರತದ ಸ್ಕ್ಯಾನರ್ಗಳನ್ನು ಬಳಸ್ತಾ ಇದ್ದಾರೆ. ಹೇಳಿದರೆ ನಮ್ಮ ರೂಪಾಯಿ ಮೌಲ್ಯ ಇವತ್ತು ಎಲ್ಲಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಭಾರತ ನಶಿಸಿ ಹೋಗ್ತದ ಅಂತ ಕೇಳಿದರೆ ಭಾರತ ನಶಿಸಿ ಹೋದ ದಿನವೇ ಇಡೀ ಜಗತ್ತು ನಶಿಸಿ ಹೋಗ್ತದೆ. ಉದಾಹರಣೆಗೆ ನಮ್ಮಿಂದ ಹೊರಗೆ ಹೋಗಿರುವಂತಹ ಅಫ್ಘಾನಿಸ್ತಾನವನ್ನು ನೋಡಬಹುದು. ಸಂಕಷ್ಟ ಬಂದಾಗ ಅವರಿಗೆ ಗೋಧಿ ಕೊಟ್ಟಿರುವವರು ನಾವೇ. ಪಾಕಿಸ್ತಾನವನ್ನು ಇವತ್ತು ನೋಡ್ಬೋದು, 1 ಬಿಲಿಯನಿಗೋಸ್ಕರ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಅಂಥದ್ದೇ 1 ಬಿಲಿಯನ್ನನ್ನು ತಮಿಳ್ನಾಡಲ್ಲಿರುವಂತಹ ಒಂದು ಕಂಪನಿ ಒಂದು ವರ್ಷಕ್ಕೆ ಸಂಪಾದನೆ ಮಾಡ್ತಿದ್ದಾರೆ. ಹೇಳಿದರೆ ನಮ್ಮ ಶ್ರೀಮಂತಿಕೆ ಎಂತ ಅಂತ. ನಮ್ಮ ಜೊತೆನೇ ಸ್ವತಂತ್ರಗೊಂಡಿರುವಂತಹ ದೇಶ ಪಾಕಿಸ್ತಾನ. ಇವತ್ತು ಅವರು ಯಾವ ಸ್ಥಿತಿಗತಿಯಲ್ಲಿ ಇದ್ದಾರೆ, ನನ್ನ ಭಾರತ ಯಾವ ಸ್ಥಿತಿಗತಿಯಲ್ಲಿದೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ನನ್ನ ಭಾರತದಲ್ಲಿ ಇವತ್ತು ಯಾವುದು ಇಲ್ಲ ಅಂತ ಹೇಳಿ ಇಲ್ಲ, ಇನ್ನು ಯಾವುದನ್ನು ಪಡ್ಕೊಳ್ಳಬೇಕು ಅಂತ ಹೇಳುವ ಚಿಂತನೆಯಲ್ಲಿದ್ದೇವೆ. ನಮ್ಮ ಸೈನಿಕರನ್ನು ನೀವು ಇವತ್ತು ನೋಡಬಹುದು. ನಮ್ಮ ದೇಶಕ್ಕೆ ಇವತ್ತು ಯಾರೇ ಬರ್ತಾರೆ ಹೇಳಿದರೂ ಕೂಡ ಅವರು ಪರ್ಮಿಷನ್ ತಗೊಂಡೇ ಬಂದಿರಬೇಕು. ಎಲ್ಲಾದರೂ ಕಳ್ಳದಾರಿಯಲ್ಲಿ ಬಂದರೆ ಅವರ ತಲೆಯನ್ನು ರುಂಡಾಡಿಸಬೇಕು ಅಂತ ಹೇಳುವಂತಹ ಒಂದು ಅಧಿಕಾರ ನಮ್ಮ ಸೈನಿಕರಿಗಿದೆ. ಹೇಳಿದರೆ ಇದು ನನ್ನ ವಿಕಾಸ ಭಾರತ ಅಂತ ಹೇಳ್ಬೋದು. ಮಕ್ಕಳೇ, ಒಂದು ನೆನಪಿಟ್ಕೊಳ್ಳಿ, ನಾಳೆ ನೀವು ಏನಾಗ್ತೀರಾ, ಮುಂದೆ ಏನಾಗ್ತೀರಾ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಭಾರತೀಯರಾಗಿ ರಾಷ್ಟ್ರೀಯ ಚಿಂತನೆಗಳನ್ನು ಒಳಗೊಳಿಸಿ, ನಾನಿರ್ತೇನಾ ನೀವಿರ್ತೀರಾ ಗೊತ್ತಿಲ್ಲ, ಆದರೆ ನನ್ನ ಭಾರತ ಬೆಳಗ್ತಾ ಇರಬೇಕು. ಒಮ್ಮೆ ಗಟ್ಟಿಯಾಗಿ ಬೋಲೋ ಭಾರತ್ ಮಾತಾಕಿ ಹೇಳುವನ. ಆ ಬೋಲೋ ಭಾರತ್ ಮಾತಾಕಿ ಇವತ್ತು ಹೇಗಿರಬೇಕು ಹೇಳಿದರೆ, ನಿಷ್ಕಲ್ಮಸ ಮನಸ್ಸಿನಿಂದ ತಾಯಂದಿರು ಇವತ್ತು ತಮ್ಮ ಗಂಡಂದಿರನ್ನು ಮಕ್ಕಳನ್ನು ನಮ್ಮ ಗಡಿ ಕಾಯಲಿಕ್ಕೆ ಕಳಿಸಿರ್ತಾರೆ. ಅಂಥವರಿಗೆ ಇವತ್ತು ನಾವು ನಮ್ಮ ಜೈಕಾರಗಳನ್ನು ಹಾಕುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದೆಷ್ಟೋ ಕಾರ್ಯಕರ್ತರು ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಹೆಸರಿಲ್ಲದೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಸ್ವಯಂ ಸೇವಕರಿಗೆ ಅರ್ಪಿತವಾಗಲಿ. ವಿವೇಕಾನಂದ ಸ್ಮೃತಿ ಇವತ್ತು ಕಾರ್ಯಕ್ರಮ ಇನ್ನಷ್ಟು ಬೆಳಗಿ ಇಡೀ ವಿಶ್ವಕ್ಕೆ ನನ್ನ ವಿವೇಕರ ಪ್ರೀತಿಯನ್ನು ಮುಟ್ಟಿಸುವಂಥ ಕೆಲಸಗಳಾಗಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ಮಾತರಂ. ತಮ್ಮ ಸೊಗಸಾದ ಮಾತಿನ ಶೈಲಿಯಿಂದ ವಿವೇಕಾನಂದರ ದೃಷ್ಟಿಯಲ್ಲಿ ವಿಕಸಿತ ಭಾರತ ಎಂಬ ವಿಷಯದ ಬಗ್ಗೆ ಬೆಳಕು ಚೆಲ್ಲಿದ ಶ್ರೀಮತಿ ರಮಿತಾ ಸೂರ್ಯವಂಶಿ ಅವರಿಗೆ ವಂದನೆಗಳು. ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವ ಶ್ರೀಯುತ ರವಿನಾರಾಯಣ ಎಂ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಜೈ ಶ್ರೀರಾಮ್. ಗಟ್ಟಿ ಹೇಳಿ, ಜೈ ಶ್ರೀರಾಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂಥ ವಿದ್ಯಾರ್ಥಿ ಮಿತ್ರರೇ, ಅಧ್ಯಾಪಕರೇ ಹಾಗೂ ಎಲ್ಲ ಬಂಧುಗಳೇ, ವಿವೇಕ ಸ್ಮೃತಿ 25 ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಪ್ರಾಸ್ತಾವಿಕ ಮಾತುಗಳಲ್ಲಿ ವಿಜಯ ಸರಸ್ವತಿಯವರು ನಮ್ಮ ಮುಂದೆ ಹೇಳಿದರು ಯಾವ ಕಲ್ಪನೆಯನ್ನಿಟ್ಟುಕೊಂಡು ವಿವೇಕ ಸ್ಮೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. 25 ಕಾರ್ಯಕ್ರಮಗಳಲ್ಲೂ ಕೂಡ ವಿಭಿನ್ನವಾದಂತಹ ವಿಚಾರಗಳ ಮಂಡನೆ ಆಗಿದೆ ಅಂತ ಹೇಳೋದನ್ನು ಬಹುಶಃ ನಾನು ಅದೇ ಆಲೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ವಿವೇಕಾನಂದರ ವಿಚಾರಗಳನ್ನು ಜೀವನ ಪೂರ್ತಿ ನಾವು ವಿಚಾರ ಮಾಡ್ತಾ ಹೋದರೂ ಕೂಡ ಮುಗಿಲಿಕ್ಕಿಲ್ಲ ಅಂತ ಹೇಳುವ ವಿಚಾರವನ್ನೇ ನಾನು ಆಲೋಚನೆ ಮಾಡ್ತಾ ಬರ್ತಾ ಇದ್ದೆ. ಅದನ್ನೇ ಅವರು ಪ್ರಾಸ್ತಾವಿಕದಲ್ಲಿ ಉಲ್ಲೇಖ ಮಾಡಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ರಮಿತಾ ಸೂರ್ಯವಂಶಿಯವರು ಕೂಡ ವಿವೇಕಾನಂದರ ಒಟ್ಟು ಜೀವನದ ಬಗ್ಗೆ ಮತ್ತು ವಿಶ್ವಕ್ಕೆ ಭಾರತದಿಂದ ಕೊಟ್ಟಂತಹ ವಿವೇಕಾನಂದರ ಕರೆ, ಇದರ ಬಗ್ಗೆ ಎಲ್ಲ ನಮಗೆ ವಿವರವಾಗಿ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ರು. ಇತ್ತೀಚಿನ ದಿನಗಳಲ್ಲಿ 2 ಶಬ್ದಗಳನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೇವೆ. ಒಂದು ವಿಕಸಿತ ಭಾರತ, ಇನ್ನೊಂದು ಆತ್ಮನಿರ್ಭರ ಅಂತೇಳಿ. ಬಹುಶಃ ಈ 2 ಶಬ್ದಗಳು ವಿವೇಕಾನಂದರ ಮೂಲಕವೇ ನಮಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ನಿಮ್ಮೆಲ್ಲರ ಪುಣ್ಯದಿಂದ ನಿಮಗೆ ಮತ್ತು ನಮಗೆ ಈ ಕಾಲಘಟ್ಟದಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಮ್ಮ ಭಾರತದ ವಿಚಾರಧಾರೆಗಳನ್ನೇ ಮುಂದಿಟ್ಟುಕೊಂಡು ಈ ದೇಶವನ್ನು ಮುನ್ನಡೆಸುವಂಥ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ನಮಗೆ ಸಿಕ್ಕಿದೆ. ಯಾಕಂತೇಳಿದರೆ
ವಿಕಸಿತ ಭಾರತ 47 ಅಂತ ಒಂದು ಗುರಿ ಇಟ್ಕೊಂಡಿದೆ ನಮ್ಮ ಸರ್ಕಾರ ನಮ್ಮ ಮುಂದೆ. ಅದು ನೀವೆಲ್ಲ ಯುವಕರಾಗಿ ಈ ದೇಶವನ್ನು ಮುನ್ನಡೆಸುವಂಥ ಸಮಯದಲ್ಲೇ ಅದು ಸಿಗ್ತದೆ ಮತ್ತು ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಸ್ವಾಮಿ ವಿವೇಕಾನಂದರು ನಾವು ಪರಕೀಯರ ಆಳ್ವಿಕೆಯಲ್ಲಿರುವ ಕಾಲಘಟ್ಟದಲ್ಲಿ ಪ್ರಪಂಚಕ್ಕೆ ಭಾರತವನ್ನು ತೆರೆದಿಟ್ಟಂಥ ಒಂದು ಸಂದರ್ಭವನ್ನು ನೀವು ಗಮನಿಸ್ಬೋದು. ಈಗ ನಾವು ಸುಮಾರು 70-75 ವರ್ಷ ಆಳ್ವಿಕೆ ನಡೆಸಿ ಕೂಡ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ ತಲೆ ತಗ್ಗಿಸಿ ಇರಬೇಕಾದಂಥ ಸ್ಥಿತಿಯೇ ನಿರ್ಮಾಣ ಆಗಿತ್ತು. ಆದರೆ ಪ್ರಸ್ತುತ ಒಂದು 8-10 ವರ್ಷ 10-12 ವರ್ಷಗಳಿಂದ ಭಾರತಕ್ಕೆ ಪ್ರಪಂಚದಲ್ಲಿರುವಂತಹ ಒಂದು ಮಾನ್ಯತೆ ಮತ್ತು ಗೌರವ ಯಾವ ರೀತಿ ಇದೆ ಅಂತೇಳಿ ಕೂಡ ನಾವು ಗಮನಿಸ್ಬೋದು ಆ ವ್ಯತ್ಯಾಸವನ್ನು. ಯಾಕಂತೇಳಿದರೆ ಇದು ಕೇವಲ ನಮ್ಮನ್ನು ನಾವು ಬೆನ್ನು ತಟ್ಟುವಂಥ ವಿಚಾರಗಳಲ್ಲ. ಬೇರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ಒಂದು ಸಂಪರ್ಕ ಮಾಡಿದಂಥ ವ್ಯಕ್ತಿಗಳಿಂದ ನೀವು ಆ ದೇಶದಲ್ಲಿ ಭಾರತಕ್ಕಿರುವಂಥ ಗೌರವ ಇರ್ಬೋದು, ಅವರ ಲೇಖನಗಳಲ್ಲಿ ಅವರ ವಿಚಾರಧಾರೆಗಳನ್ನು ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ನಮಗೆ ಗೊತ್ತಾಗ್ತಾ ಇದೆ. ಅದನ್ನು ಗಮನಿಸಿದರೆ ಗೊತ್ತಾಗ್ತದೆ. ಅದಕ್ಕಾಗಿ ನೀವು ಈ ಕಾಲಘಟ್ಟದಲ್ಲಿ ಇರುವಂಥದ್ದು ಅತ್ಯಂತ ಪುಣ್ಯದ ಕೆಲಸ ಮತ್ತು ಅದಕ್ಕೆ ಪೂರಕವಾಗಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ನಮ್ಮ ವಿವೇಕಾನಂದರು ಹಾಕಿಕೊಟ್ಟ ಯೋಚನೆಗಳೇನಿದೆ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ನಮ್ಮ ಸಮಯವನ್ನು ನಮ್ಮ ದೇಶಕ್ಕೋಸ್ಕರ ಗುರಿ ಮಾಡಿಸುವ ಆಧ್ಯಾತ್ಮ ಭಾರತದ ಚಿಂತನೆ ಮತ್ತು ನವವಿಜ್ಞಾನ ಈ ಎರಡನ್ನು ಸಮ್ಮಿಳಿಸಿದರೆ ನಿಜವಾದ ವಿಶ್ವಗುರು ಭಾರತ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯಾಗಿರುವ ಕವಿತಾ ಕೆಜಿ ಇವರಿಂದ. Good morning. It's my privilege to render the vote of thanks in this great occasion. First and foremost, our sincere thanks goes to the respected president of the day's program, Sri Ravinarayana M, the correspondent of our school governing council, for your inspiring words. Thank you, sir. We express our heartfelt gratitude to the resource person of the program, Viveka Smriti 25, Srimati Ramita Suryavamshi, for sharing such an insightful knowledge and making this session meaningful and inspiring. Thank you so much, ma'am. Our special thanks goes to Srimati Vidya Madam, the coordinator, Indian Culture and Unit of Fine Arts, and the lecturer in Vivekananda Degree College. Thank you, madam. Our special gratitude goes to Srimati Dr. Vijaya Saraswati, the organizer and the coordinator of the program Viveka Smriti 25, who is serving for our sister concern Vivekananda Degree College. Thank you, madam. We thank the senior-most teacher of our institution, Sri M. Radhakrishna Rai, for your kind presence. Thank you, sir. We also thank the headmasters of our institution, Sri Satish Kumar Rai, Madam Sandhya and Madam Mamata. Our sincere thanks goes to journalism students of Vivekananda Degree College for your kind cooperation. We also thank all the teaching and non-teaching staff of Vivekananda English Medium School and the students of 9th standards and everybody, one who rendered their cooperation for the successful program. Thank you one and all. ವಂದನೆಗಳು. ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯವನ್ನು ಬಿಟ್ಟುಬಿಡಿ.
ಎದ್ದು ನಿಲ್ಲಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ ಎಂಬ ವಿವೇಕವಾಣಿಯನ್ನು ಸ್ಮರಿಸಿಕೊಳ್ತಾ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.